ಹಲೋ ಏನೋ ಜೋಶಲ್ಲಿ ಎಂಟ್ರಿ ಕೊಟ್ಟು ಡ್ಯಾನ್ಸ್ ಮಾಡೋಣ ಅಂದ್ರೆ ಏನ್ರಿ ಅಮ್ಮ ಏನಮ್ಮ ಮಾಡ್ತಾ ಇದೀಯ ನೀನು? ಟೈಮ್ ಆಗೋಯ್ತಾ ಅಜ್ಜಿ? 8 ಗಂಟೆ ಆಗೋಯ್ತು ಅಜ್ಜಿ. ಯಾಕೆ? ಮಲಗಿದ್ದೆ ಒಂದ್ ಸ್ವಲ್ಪ ಹೊತ್ತು. ಸಮ್ಮರ್ ಅಲ್ವಾ, ಚಿಲ್ ಔಟ್ ಮಾಡ್ಕೋತಾ ಇದ್ದೆ. ಸಮ್ಮರು ಚಿಲ್ ಔಟ್. ಚಿಲ್ ಔಟ್? ನೀನ್ ಚಿಲ್ ಔಟ್ ಅಲ್ಲ, ಗೆಟ್ ಔಟ್ ಮಾಡ್ಬೇಕು ನಿಂಗೆ. ಶೂಟಿಂಗ್ ಮಾಡಕ್ ಬಂದ್ರೆ ಮಲಗಿದ್ಯಾ ನೀನು? ನೀವು ಬೇರೆ ಗಾಳಿ ಹಾಕೊಂಡ್ ಕೂತಿದ್ದೀರಾ ನೀವು? ಅದು ಸಂಜೆ ಕಬಾಬ್ ಕೊಡಿಸ್ತೀನಿ ಅಂದಜ್ಜಿ. ನಾನೇ ಎಲ್ಲ ತಿನ್ಕೋತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಬೇಕಿತ್ತ ನಿಮ್ಗೆ? ಕಬಾಬ್ ಕೊಡ್ಸಂಗಿದ್ರೆ ಚಿಲ್ ಔಟ್ ಅಲ್ಲ, ಅದು ಸ್ಕಿನ್ ಔಟ್. ಅದು ನೀವು ಸರ್. How are you, Mr. Lankesh? Super, Mr. Lokesh. Our audience. How are you? Somberi, nice pollution. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಸ್ಪೆಷಲ್ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಹಾಯ್ ಸೃಜು ಮಾಮ. ಏನಪ್ಪ ಅಷ್ಟು ಜೋಶು? ನಾನು ಸ್ಟೇಜ್ ಮೇಲೆ ಬರ್ಲಾ? ನಿನ್ನ ಹೆಸರೇನು? ಏನಕ್ಕೆ ಸ್ಟೇಜ್ ಮೇಲೆ ಬರ್ಬೇಕು? ನನ್ನ ಹೆಸರು ಆಯುಷ್ ಅಂತ. ನಾನು ಪುತ್ತೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ಇಲ್ಲಿ ಬಂದಿದ್ದೀನಿ. ವಾವ್, ಫ್ಯಾಂಟಾಸ್ಟಿಕ್. ಈಗ ಸ್ಟೇಜ್ ಮೇಲೆ ಬರ್ಲಾ? ಏನಕ್ಕೆ? ನಾನು ಗಿರಿಜಾಮ್ಮನ ಹತ್ರ ಮತ್ತೆ ಗ್ರೀಷ್ಮ ಆಂಟಿ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ. ಏನಾದ್ರೂ ಬಿಡ್ಲಿಲ್ಲ ಅಂದ್ರೆ ಮನೆಗೆ ಹೋಗಿದ್ದೆ ನಿಮ್ಗೆ. ಪಾಪ ಪಾಪ ಕಂದ. ಹಾಯ್ ಟಾಕಿಂಗ್ ಸ್ಟಾರ್. ಥ್ಯಾಂಕ್ ಯು. ಹೌ ಆರ್ ಯು? ಸೂಪರ್. ನೀವು? ಏನೋ ಹಂಗೆ ಇದೀವಿ. ನಾನೀಗ ಬಂದಿರೋದು ಯಾಕಂದ್ರೆ 2 ಸೀಸನ್ ಆಯ್ತು, ಇಷ್ಟ ಎಪಿಸೋಡ್ ಆಗ್ತಾ ಬಂತು. ಪಾಪ ನಮ್ಮ ಮೋಹನ್ ಅಂಕಲ್ಗೆ ಒಂದ್ ಹುಡುಗಿನೂ ಹುಡುಕಿಲ್ಲ. ಸೊ ನಾನೊಂದ್ ಹುಡುಗಿನ ಹುಡುಕಿದೀನಿ. ಅವರು ಕೆಲವು ಕಂಡೀಷನ್ಸ್ ನ ಹಾಕಿದ್ದಾರೆ. ಆ ಕಂಡೀಷನ್ಸ್ ನ ಮೋಹನ್ ಅಂಕಲ್ ಅವರು ಸ್ಟೇಜ್ ಮೇಲೆ ಮಾಡಿದ್ರೆ ಅಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟು ನೆಕ್ಸ್ಟ್ ವೀಕ್ ಸ್ಟೇಜ್ ಬರ್ತಾರಂತೆ. ಮೋಹನ್ ಅವ್ರಿಗೋ ಅಥವಾ ಮೋಹನ್ ಅವ್ರ ಮಗನ್ಗೋ? ಮೋಹನ್ಗೆನೆ. ಹಲೋ ಹಲೋ. ಏನು ಪ್ರಪೋಸಲ್ ತಂದಿದ್ದೀರಾ ಇವ್ರಿಗೆ? ದಿವ್ಯಾ ಅಂತ ಹುಡುಗಿ ಹೆಸರು. ತುಂಬಾ ಚೆನ್ನಾಗಿದ್ದಾರೆ. ನಿಮ್ ದೊಡ್ಡ ಫ್ಯಾನ್ ಅಂತೆ. ಆ 4 ಕಂಡೀಷನ್ಸ್ ಏನಂತ ಹೇಳ್ಬಿಡ್ತೀನಿ. ಫಸ್ಟ್, ಹೀರೋ ತರ ವಾಕ್ ಮಾಡಿ ತೋರಿಸ್ಬೇಕು. ಸೆಕೆಂಡ್, ಹೀರೋ ತರ ಒಂದ್ ರೊಮ್ಯಾಂಟಿಕ್ ಡೈಲಾಗ್ ಹೊಡಿಬೇಕು. ಥರ್ಡ್, ವಿಲನ್ ತರ ಡೈಲಾಗ್ ಹೊಡಿಬೇಕು. ಫೋರ್ತ್, ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು. ಮದುವೆ ಆಗೋ ಡೌಟೆ ಮೋಸ್ಟ್ಲಿ ಅಲ್ವಾ? ಹಂಗೆಲ್ಲ ಹೇಳ್ಬೇಡಿ, ಪಾಪ ಬೇಜಾರಾಗುತ್ತೆ ಅವ್ರಿಗೆ. ಅಲ್ಲ ಅಲ್ಲ ಮೋಹನ್ ಅವ್ರೆ, 4 ಡಿಮ್ಯಾಂಡ್ಸ್ ಕೊಟ್ಟಿದಾರ ಅವರು. ನೀವೇನಾರ ದಿವ್ಯಾ ಅವ್ರಿಗೆ ಡಿಮ್ಯಾಂಡ್ಸ್ ಕೊಡಂಗಿದ್ರೆ? ನೋ ಡಿಮಾಂಡ್, ಬರ್ಲಿ. ಡಿಮ್ಯಾಂಡ್ ಅಂತೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ಫಸ್ಟ್ ಡಿಮ್ಯಾಂಡ್ ಏನು? ಹೀರೋ ತರ ನಡಿಬೇಕು. ಎಸ್, ನಾನ್ ನಡು ತೋರಿಸ್ತೀನಿ. ಹಂಗೆ ನಡು ತೋರಿಸ್ತೀನಿ. ಹಾಕೋ ಮ್ಯೂಸಿಕ್ ಒಂದು. ಈ ಹುಡ್ಗ ಮಾಡಿದ್ದೇನ್ ಗೊತ್ತಾ? ಹಿಂಗೋಗಿ ಹಿಂಗ್ ಮಾಡ್ದ. ನೀವು ಹಿಂಗೆಲ್ಲ ಹೋಗಿ ಹಿಂಗೆ ಅಂದ್ರೆ ಏನ್ ಅರ್ಥ ಬರುತ್ತೆ? ಟಾಕಿಂಗ್ ಸ್ಟಾರ್, ಇದೇನೋ ಪರವಾಗಿಲ್ಲ. ನೆಕ್ಸ್ಟ್ ಟೆಸ್ಟ್ ಹೋಗೋಣ. ಈಗ ಹೀರೋ ತರ ಒಂದ್ ರೊಮ್ಯಾಂಟಿಕ್ ಡೈಲಾಗ್ ಹೊಡಿಬೇಕು. ಯಾವ ಹುಡುಗಿ? ಸಿಸ್ಟರ್, ನೀವು ಸ್ಟೇಜ್ ಮೇಲೆ ಬರ್ತೀರಾ? ಬೇಗ. ನಾನು ಹೇಳ್ಕೊಡ್ತೀನಿ, ಆ ಡೈಲಾಗ್ ಹೊಡಿರಿ. ಸರಿ, ನಾನು ಹೇಳ್ಕೊಡ್ತೀನಿ, ಆತರ ಹೇಳಿ ಆಯ್ತಾ? ನನ್ನ ದಿವ್ಯಾ, ನನ್ನ ದಿವ್ಯಾ, ನಾನು ಕೀಬೋರ್ಡ್ ಆದ್ರೆ ಹೇಳ್ರಿ, ಅಲ್ಲೇ ನೋಡ್ಬೇಕು, ಬೇರೆ ಕಡೆ ನೋಡಂಗಿಲ್ಲ. ನಾನು ಕೀಬೋರ್ಡ್ ಆದ್ರೆ, ನಾನು ಕೀಬೋರ್ಡ್ ಆದ್ರೆ ನೀನ್ ನನ್ನ ಕೀಸ್. ನೀ ನನ್ನ ಕೀಸ್. ಕಿಸ್ ಅಲ್ಲ, ಕೀಸ್. 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 ನನಗೆ ಪಿಚ್ಚಲ್ಲಿ ಹಾಡಕ್ ಬರದೇ ಇರ್ಬೋದು, ನನಗೆ ಪಿಚ್ಚಲ್ಲಿ ಹಾಡಕ್ ಬರದಿರ್ಬೋದು, ಆದ್ರೆ ಪಿಚ್ಚಲ್ಲಿ ಹುಡ್ಕಕ್ ಬರುತ್ತೆ. ಆದ್ರೆ ಪಿಚ್ಚಲ್ಲಿ ಹುಡ್ಕಕ್ ಬರುತ್ತೆ. ನಿನಗೋಸ್ಕರ ನಾನು ಏನ್ ಬೇಕಂದ್ರೂ ಮಾಡ್ತೀನಿ. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ದಿನ ಸ್ನಾನ ಮಾಡ್ತೀನಿ. ಇದಕ್ಕೂ ಪ್ರಪೋಸ್ ಮಾಡಿಲ್ಲ ಅಂದ್ರೆ ಇದು ಸೆಕೆಂಡ್ ಫೇಲು. ಅವ ನಿನ್ನ ಹೆಸರು ಅನ್ಕಂದ? ದೀಪ. ನೋಡ್ದ, ದೀಪ ದಿವ್ಯಾ ಮ್ಯಾಚಿಂಗ್ ಇತ್ತು. ಥ್ಯಾಂಕ್ ಯು ಕಂದ. ಹೋಗ್ತೀನಿ. ಥರ್ಡ್, ವಿಲನ್ ತರ ಡೈಲಾಗ್ ಹೊಡಿಬೇಕು. ಇದು ಮಿಸ್ಟರ್ ಲಂಕೇಶ್ ಹೇಳ್ಬೇಕು. ಅವ್ರಿಗೆ ಹೇಳ್ಬೇಕಂದೆ. ಇವಾಗ ರಿಪೀಟ್ ಮಾಡ. ರಿಪೀಟ್ ಮಾಡಿ ನೀವು. ಹೇಳು ಚಿನ್ನ. ಮಿಸ್ಟರ್ ಲಂಕೇಶ್. ಮಿಸ್ಟರ್ ಲಂಕೇಶ್.
ದೇವ್ರು ಖುಷಿಯಾಗಿದ್ದಾಗ ಮೈ ಮರ್ತು ಎಂತೆಂತ ತಲೆಗಳನ್ನೋ ಸೃಷ್ಟಿ ಮಾಡ್ತಾರೆ. ದೇವರು ಖುಷಿಯಾದಿದ್ದಾಗ ಮೈ ಮರೆತು ಎಂತೆಂತ ತಲೆಯನ್ನ ಸೃಷ್ಟಿ ಮಾಡಿರ್ತಾರೆ. ಆದ್ರೆ ಕೋಪ ಬಂದಾಗ ಮಾತ್ರ ನನ್ನಂತ ಪ್ಯೂರ್ ಹಲ್ಲ ಸೃಷ್ಟಿ ಮಾಡ್ತಾರೆ. ನನ್ನಂತ ಪ್ಯೂರ್ ಹಲ್ಲನ್ನ ಸೃಷ್ಟಿ ಮಾಡ್ತಾರೆ. ಇದು ಮೋಹನ್ ಕೋಟೆ ಕಣೋ. ಇದು ಮೋಹನ್ ಕೋಟೆ ಕಣೋ. ತುಂಬಾ ಎನರ್ಜಿ ಹಾಕಿ ಡೈಲಾಗ್ ಹೇಳಿದ್ರೆ ಜಿಪ್ ಬಂದ್ಬಿಟ್ಟಿದೆ ಹಾಕಳಿ. ಓಕೆನಪ್ಪ ದಿವ್ಯಾಗೆ. ಓಕೆ, ಫೋನ್ ಟೆಸ್ಟ್ ನೋಡ್ಬೇಕಲ್ವಾ? ಏನದು? ಡ್ಯಾನ್ಸ್. ಸತ್ಲವಳ ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳ ಅವಳು. ಡ್ಯಾನ್ಸು, ಮ್ಯೂಸಿಕ್. ಓಕೆನಪ್ಪ ಈಗ. ಓಕೆ, ನೋಡೋಣ ಅವ್ರ ಏನಂತಾರೆ ಅದನ್ನ ಇವ್ರು ಕಾಲ್ ಮಾಡಿ ಹೇಳ್ತೀನಿ. ಯಾರದು? ದಿವ್ಯ ಅವರು. ಯಾರು ಅಂತ ಮರು ಬೇರೆ ಅಪ್ಪನಿಗೆ ವಯಸ್ಸಲ್ಲಿ ಯಾರು ಅಂತ. ದಿವ್ಯ ಬರ್ಲಿಲ್ವಾ? ದಿವ್ಯ ಬರ್ಲಿಲ್ಲ. ಅವರು ಗ್ರೀನ್ ಸಿಗ್ನಲ್ ಕೊಟ್ಟಾದ್ಮೇಲೆ ಬರ್ತಾರೆ. ದಿವ್ಯಾ ಅವ್ರು ಬಂದಿದ್ದಾರೆ, ನಿಮ್ ವೈಫ್ ಜೊತೆ ಆಟೋಲ್ ಬರ್ತಾ ಇದಾರೆ ಈಗ. ಬಾಯ್ 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 ಬಾಯ್. ನಾಯ್ಸ್ ಪೊಲ್ಯೂಷನ್. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿಗೆ ಮುಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿಗೆ ಮುಕಣೋ ಗೆಲ್ಲೋಣ ಬಾ. ಕೈ ತುಂಬಾ ಕ್ಯಾಶು, ಮೈ ತುಂಬಾ ಜೋಶು, ಲೈಫ್ ಎಲ್ಲ ಖುಷು, ದಿನವೂ ಮಜಾ ಮಜಾ ಇದೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಯಾಕೆ ಈಗ ಈ ಡೌಟು? ತತ್ತೋಗಿರುವಾಗ ತೀಲಿಂಗ್ ಸಾಂಗ್ ಆಡ್ಬೇಕು, ನೀನೇ ಜೋಶ್ ಸಾಂಗ್ ಆಡ್ತಾ ಇದ್ದ. ನೀನು ತುತ್ಕೋ. ಏ ಮುತ್ತು, ಯಾಕೋ ಹೇಳ್ತಾ ಇದೀಯಾ? ಏನೋ ಇದ್ ನಿನ್ ಗೆಟಪ್ಪು? ಏನು ಅಂತ ಹೇಳಿ ತುಜ, ಬೆಳ್ಳಂಬೆಳಿಗ್ಗೆ ಬಾರ್ ತೆಗಿಯೋಣ ಅಂತ ಹೋದ್ನ ನಾನು. ಅಲ್ಲೋಗ್ ನೋಡಿದ್ರೆ ಎಂತ ದುರಂತ ಆಗ್ಬಿಟ್ಟಿತ್ತು ಗೊತ್ತಾ ತುಜ? ದುರಂತನ? ಬಾರ್ಗ್ ಹೋಗಿ ನೋಡ್ತೀನಿ, ಸಿಗ್ತಾನೆ ಇಲ್ಲ ಕಣ. ಏನ್ ಬಾರೇ ಸಿಗ್ತಾ ಇಲ್ವಾ? ಏಯ್, ನೀನು ಜಾಸ್ತಿ ಎಣ್ಣೆ ಹೊಡೆದ್ಬಿಟ್ಟು ಎಣ್ಣೆ ಇಟ್ಟಲ್ಲಿ ಪಕ್ಕದ ರೋಡ್ಗೆ ಹೋಗಿರ್ತೀಯ, ಮಕ್ಕಕ್ ನೀರು ಹಚ್ಕೊಂಡು ಹೋಗಿ ಕರೆಕ್ಟಾಗಿ ನೋಡೋ ನಿನ್ ಬಾರ್ ಅಲ್ಲೇ ಇರುತ್ತೆ. ಅಯ್ಯೋ, ನನ್ನ ಬಾರ್ ಇದ್ದ ಜಾಗದಲ್ಲೇ ಇದೆ. ಏನ್ ಕಾಣ್ತಿಲ್ಲ ಅಂತಿದ್ಯಲ್ಲ, ಮತ್ತೇನು? ನನ್ನ ಜೀವನ ಮಾಡ್ತಿರದೆ ಅದರಿಂದ ಕಣ. ಅದೇ ಕಳ್ತನ ಆಗುದ್ರೆ ನಾನು ಹೆಂಗ ಬದುಕ್ಲಿ ತುಜ? ಅದಿಲ್ದೆ ನನ್ನ ಬಾರ್ ಕಡೆ ಯಾರು ಮೂಸ್ ನೋಡಲ್ಲ ಕಣ. ಹೋಗ್ತಾಗ ಮಾತಾಡ್ತಾ ಇದೆಯಾ ಕಣ ಮುತ್ತುಮಣಿ. ಇವಾಗ ಏನಲ್ಲಿ ಕಳ್ತನ ಆಗಿದೆ, ಕಂಪ್ಲೇಂಟ್ ಕೊಡೋಣ? ನೋಡು, ನಿನ್ನ ಬಾರು ಯಾವ ಸ್ಟೇಷನ್ ಲಿಮಿಟ್ ಅಲ್ಲಿ ಇದೆ ಅದನ್ನ ಹೇಳು. ಅದೆಲ್ಲ ಗೊತ್ತಿಲ್ಲಮ್ಮ. ಒಟ್ನಲ್ಲಿ ರಾತ್ರಿ 11 ಗಂಟೆ ಆದ್ರೆ ಸಾಕು, ಬಾಗ್ಲಕ್ಕ ಲಾಪರ್ ಅಂತ ಪೊಲೀಸರು ವಾಯ್ಸ್ ಬರ್ತದೆ. ಅಯ್ಯೋ ಕರ್ಮ, ನಾನೇ ಫೋನ್ ಮಾಡ್ತೀನಿ, ಟೆನ್ಷನ್ ತಗೋಬೇಡ. ಸರ್ಕಲ್ ಹತ್ರ ಇದೆಯಲ್ಲ ಆ ಪೊಲೀಸ್ ಸ್ಟೇಷನ್ ನೀನ್ ಸೇರೋದು. ನಿಮಿಷ. ಹಲೋ ಸರ್, ನಾನು ಸುಜನ್ ಸರ್. ಅರ್ಜೆಂಟ್ ಮಜಾ ಟಾಕೀಸ್ ಮನೆಗೆ ಬರ್ತೀರಾ? ಹ್ಞೂ ಸರ್, ಬನ್ನಿ ಸರ್. ಏಪ್ರಿಲ್ 1 ಹುಟ್ಟಿದ ಡೇಟು, 3.2 ಬೆಳೆದಿದ್ದ ಹೈಟು, ಬಂದವನೇ ಸ್ಮಾಲ್ ಎಲಿಫೆಂಟ್, ಇವನೇ ಪೆಪ್ಪರ್ಮೆಂಟು. ಹೇ ಅನಾಹುತ, ಇವನೇ ಅನಾಹುತ, ಬಂದ ಅನಾಹುತ, ತೊಂದ್ರೆ ಅನಾಹುತ. ಯಾರು ನೀವು ಹಿಂಗ್ ಬರ್ತಾ ಇದ್ದೀರಾ? ಏಯ್, ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗಲ್ವಾ ನಾನೊಬ್ಬ ಖಡಕ್ ಪೊಲೀಸ್ ಆಫೀಸರ್ ಅಂತ. ಪೊಲೀಸ್ ಆಫೀಸರಾ? ಹೈಟ್ ಎಷ್ಟು ತಮ್ದು? 3.6. ಮಿನಿಮಮ್ 5.7 ಇರ್ಬೇಕಲ್ವಾ? ಅದು ನೋಡಿ,
ನಿಮ್ಮ ಹೈಟ್ ಕಡಿಮೆ ಆದ್ರೂ ನಿಮ್ಮ ರೇಂಜ್ ಸಖತ್ತಾಗಿದೆ. ಅದಕ್ಕೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಿ ಅಂತ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡ್ರು. ನೇಮ್ ಪ್ಲೇಟ್ ಹಾಕಿಲ್ಲ ತಮ್ಮ ಹೆಸರು? ಅನಾಹುತ, ಇನ್ಸ್ಪೆಕ್ಟರ್ ಅನಾಹುತ. ಅನಾಹುತ ಆಗಿರೋದು ನನಗೆ ಕಣ, ಅವನು ಅನಾಹುತ ಅಂತವನೇ. ಏ ಯಾರ್ರಿ ಅನಾಹುತ ಅಂತ ಹೆಸರು ಇಟ್ಕೋತಾರೆ? ಅದು ಪೂರ್ತಿ ಹೆಸರು ಹೇಳ್ತೀನಿ ಕೇಳಿ. ಅನಾಹುತಾಗೆ ಫುಲ್ ಫಾರ್ಮ್ ಹೆಂಗಿದೆ? ಅರ್ಕಲ್ಗೂಡು ನಾರಾಯಣ ಹುಲಿಯಪ್ಪ ತಮ್ಮಣ್ಣ. ಅದಕ್ಕೆಲ್ಲ ಸೇರಿಸ್ಬಿಟ್ಟು ಅನಾಹುತ ಅಂತ ಮಾಡ್ಕೊಂಡ್. ನಿಮ್ಮ ಅಪ್ಪನ ಹೆಸರೇನು? ಯಾರಿಗ್ ಗೊತ್ತು? ಏನ ಯಾರಿಗ್ ಗೊತ್ತಾ? ನಿಮ್ಮ ಅಪ್ಪನ ಹೆಸರು ಯಾರು ಗೊತ್ತಂದ್ರೆ ನೀನ್ ಗೊತ್ತಿರ್ಬೇಕು, ನಮ್ಗೇನ್ ಗೊತ್ತಿರುತ್ತೆ? ನಮ್ಮ ಅಪ್ಪನ ಹೆಸ್ರೇ ಯಾರಿಗ್ ಗೊತ್ತಾ? ಯಾರು ಗೊತ್ತಂತ ಹೆಸರ? ಏನ್ರಿ ಅದು ಯಾರು ಗೊತ್ತಾ ಅಂತ ಹೆಸರು ಇಟ್ಕೊಂಡಿರೋದು? ಅದಕ್ಕೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಕೇಳಿ. ಯಾರಿಗ್ ಗೊತ್ತಾ? ಯಾದಗಿರಿ ರುದ್ರಪ್ಪ ಗೋವಿಂದ ತಮ್ಮಣ್ಣ. ಯಾರು ಗೊತ್ತಾ? ತುಜಾ ನನ್ನ ವಿಷಯ ಮಾತಾಡಪ್ಪ ನೀನು. ಅವ್ನು ಕಟ್ಕೊಂಡು ಹೇಳಬೇಕು, ಅವ್ನ ಫ್ಯಾಮಿಲಿ ವಿಷಯ ಪರ್ಸನಲ್ ಆಗಿ ಎಲ್ಲೋ ಮಾತಾಡ್ಕೊಳ್ಳು. ಆಯ್ತಾಯ್ತಾಯ್ತು ಮಾತಾಡ್ತೀನಿ ನೀರು. ನೋಡಿ ಅನಾಹುತ ಅವ್ರೆ, ನಮ್ಮ ಹುಡುಗನ ಬಾರಲ್ಲಿ ರಾಬ್ರಿ ಆಗ್ಬಿಟ್ಟಿದೆ. ಬಾರಲ್ಲೇ ರಾಬ್ರಿನ? ಕಳ್ಳ ಸಖತ್ತಾಗಿ ಚಾನ್ಸ್ ಹೊಡೆದ ಸರ್. ಹೌದು, ರಾಬ್ರಿ ಹೆಂಗಾಗಕ್ ಸಾಧ್ಯ ಅಂತ. ನೀವು ಸೆಕ್ಯೂರಿಟಿ ಎಲ್ಲ ಫುಲ್ ಟೈಟ್ ಆಗಿ ಇಟ್ಟಿರ್ತೀರಾ ಅಲ್ವಾ? ಆದ್ರೂ ಹಿಂಗೆಲ್ಲ ಆಗ್ತಿದೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ವಲ್ಲ. ನಿಮ್ ಬಾರಲ್ಲಿ ಸೇಫ್ಟಿಗೆ ಏನಿತ್ತು? ಈ ಸೆಕ್ಯೂರಿಟಿಗೆ ಅಂದ್ರೆ ಕಾಯೋದಕ್ಕೆ ಯಾರು ಇಟ್ಟಿದ್ರಾ? ಅಟ್ಲೀಸ್ಟ್ ಒಂದ್ ನಾಯಿ ಇದೆ. ಯಾವ್ದು? ಯಾವ ಬ್ರೀಡು? ನಮ್ಮ ಅಪ್ಪನ್ ಬ್ರೀಡು. ನಿಮ್ಮ ಅಪ್ಪನ್ ಬ್ರೀಡ ನಾಯಿ? ಏನೋ ಇದು ಹೊಸ್ದಾಗಿ ಹೇಳ್ತಿದ್ಯಲ್ಲೋ? ಅಯ್ಯೋ ಅಂದ್ರೆ ನಾಣೆಪ್ಪ, ನಾಣೆ ನನ್ನ ಬಾರನ್ನ ನಾಯಿ ತರ ಕಾಯ್ತಾ ಇದ್ದೆ ಕಣ. ಈ ತುಡಕ್ ನನ್ನ ಮಕ್ಳು ನನ್ನ ಬಾದಲ್ಲಿ ಚೆನ್ನಾಗಿ ತುಡಿದು ಬಿಟ್ಟು ಬಿಲ್ ಕೊಡದೆ ಓಡಾಯಿ ಬಿಡ್ತಾರಲ್ಲ ಅಂತ ಅವ್ರ ಮುಂದೆನೆ ನಾಯಿ ತರ ನಿಂತ್ಕೊಂಡ್ ಕಾಯ್ಕೊಂಡ್ ಇರ್ತೀನಿ ಕಣ ನಾನು. ಪಾಪ ಬಡಪಾಯಿ, ಅವ್ನಿಗೇನಾದ್ರು ಒಂದು ವ್ಯವಸ್ಥೆ ಮಾಡಿ ಪ್ಲೀಸ್. ಆಯ್ತಾಯ್ತು. ನಿಮ್ದು ಯಾವ ಬಾರು? ತೂಜಾ ಬಾರ್. ನಮ್ಮ ಏರಿಯಾಲ್ ತೂಜಾ ಬಾರ್ ಅಂತ ಯಾವ್ದು ಇಲ್ವಲ್ಲ? ಪೂಜಾ ಪೂಜಾ ಬಾರ್. ಪೂಜಾ ಬಾರ? ತುಜಾ ತುಜಾ ನನ್ನ ನಾಲ್ಗೆ ತೊಡೆ ಒರೆಸುತ್ತೆ ಅಂತ ಹೇಳ್ಬಿಡ ಸಾಹೇಬ್ರಿಗೆ. ಆಯ್ತು, ನಮ್ ಕಾನ್ಸ್ಟೇಬಲ್ಗೆ ಅಲ್ಲಿ ಹೋಗಿ ನೋಡಕ್ ಹೇಳ್ತೀನಿ, ಇನ್ವೆಸ್ಟಿಗೇಟ್ ಮಾಡ್ಕೊಂಡ್ ಬರ್ತಾನೆ. ಹಲೋ 420 ಅಲ್ಲಿ ಹೋಗ್ಬಿಟ್ಟು ಪೂಜಾ ಬಾರ್ ಹತ್ರ ಒಂದ್ಸಲ ನೋಡ್ಕೊಂಡ್ ಬನ್ನಿ, ಅಲ್ಲೇನೋ ರಾಬರಿ ಆಗಿದೆ ಅಂತ ನ್ಯೂಸ್ ಬಂದಿದೆ. ಓಕೆ. ನಾನು ಮುಳುಗೋದೆ. ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ವಲ್ಲ. ಅಲ್ಲಿ ನೋಡಿದ್ರೆ ತಿಂದ್ರ ಜಿತ್ತು ಸುಮ್ನೆ ಕೂತ್ಕೊಂಡವ್ರೆ. ಇರೋ ಒಂದ್ ನಿಮಿಷ ಮಾತಾಡ್ತೇನೆ, ಒಂದ್ ನಿಮಿಷ ಸಮಾಧಾನ ಮಾಡ್ಕೋ. ನೋಡಿ ಅನಾಹುತ ಅವ್ರೆ, ಇದು ಯಾಕೋ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಓಕೆ. ದೊಡ್ಡ ಮಟ್ಟದಲ್ಲಿ ರಾಬರಿ ನಡೆದಿದೆ. ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಇಲ್ಲ ಅಂದ್ರೆ ಪ್ರಾಬ್ಲಮೇ ನಿಮ್ಗೆ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಏನ್ ಅವಾಜ್ ಹಾಕ್ತೀರಾ ಪೊಲೀಸ್ನವ್ರಿಗೆ? ಅದು ನಿಮ್ಮ ದೊಡ್ಡ ಸಾಹೇಬ್ರು ನಮ್ಗೆ ಹೋಗೋ ಬರೋ ಫ್ರೆಂಡ್ ಫೋನ್ ಮಾಡಿ ನಿಮ್ಗೆ ಪಿನ್ ಇಟ್ಬಿಡ್ತೀನಿ. ಆಮೇಲೆ ಅನಾಹುತ ಇರೋದ್ ಗೊತ್ತಾಗ್ಬಿಡ್ತೀರಾ. ಇಲ್ಲ ಸರ್, ಏನ್ ಹಿಂಗ ಅನ್ಬಿಟ್ರಿ? ನೀವೇನ್ ತಲೆ ಕೆಡಿಸ್ಕೊಬಿಡಿ ಸರ್. ಸರ್ ನಾನ್ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದೇನು ಸರ್? ಮಿಲಿಟರಿ ಅವ್ರನ್ನ ಕರ್ಸ್ತೀನಿ ಸರ್, CCTV ಅವ್ರನ್ನ ಕರ್ಸ್ತೀನಿ ಸರ್, ಎಲ್ಲಾರನ್ನು ಕರ್ಸ್ತೀನಿ. ಈಗಲೇ ಮೆಸೇಜ್ ಕೊಡ್ತೀನಿ ನೋಡಿ ಸರ್. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೆಲಸ ಮಾಡ್ತಾ ಇದ್ದಾರೆ. ಹಲೋ ಕಾಲಿಂಗ್ ಕಮಾಂಡೋ. ನಮ್ಮ ದೇಶದಲ್ಲಿ ಟಾಪ್ ಹೈಲಿ ಇಂಟೆಲಿಜೆಂಟ್ ಮಿಲಿಟರಿ ಆಫೀಸರ್ ನ ಯಾರ್ಯಾರು ಇದಾರೆ ಅವ್ರನ್ನೆಲ್ಲ, CBI ಆಫೀಸರ್ಸ್ ಯಾರ್ಯಾರು ಇದಾರೆ ಅವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಪೂಜಾ ಹತ್ರ ಕಳ್ಸಿಬಿಡಿ. ಅಲ್ಲಿ ಒಂದು ರಾಬರಿ ಕೇಸ್ ಇದೆ, ದಯವಿಟ್ಟು ಬೇಗ ಕಳ್ಸಿ ಪ್ಲೀಸ್, ಅರ್ಜೆಂಟ್. ನೋಡಿದ್ರೆ ಸರ್, ಆರ್ಮಿನೇ ಬಂದ್ಬಿಡ್ತು. ಹೆಲಿಕಾಪ್ಟರ್ ಸೌಂಡ್ ಕೇಳಿಸ್ತಲ್ವಾ? ತುಂಬಾ ಉಪಕಾರ ಆಯ್ತು, ಬೇಗ ಇನ್ವೆಸ್ಟಿಗೇಷನ್ ಮಾಡ್ಬಿಡಿ. ಓಕೆ ಸರ್. ಸರ್ ಯಾವ್ದಕ್ಕೂ ಎಮರ್ಜೆನ್ಸಿಗೆ ಅಂತ 144 ಸೆಕ್ಷನ್ ಕರ್ಫ್ಯೂನ ಹಾಕ್ಸ್ಬಿಟ್ಲ ಸರ್? ನಿಮ್ಗಿಂತ ಅದೇನ್ ಹೆಚ್ಚಲ್ಲ ಬಿಡಿ. ನಾನೇ ಸ್ಪಾಟ್ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಪ್ಲೀಸ್. ತುಜಾ ನೀನೇ ನನಗೆ ಬೆಸ್ಟ್ ಫ್ರೆಂಡ್ ಕಣ. ಸರಿ ಇವಾಗ ಹೋಗು, ಭಾರತ ನೋಡು. ಕರ್ಫ್ಯೂ ಬೇರೆ ಹಾಕಿರ್ತಾರೆ, ಪಂಚೆ ಉಟ್ಕೊಂಡು ಹೋಗು. ಆಮೇಲೆ ಹೋಗು.
ದಪ್ಪ ನನ್ನ ಮಗನೇ ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ನಿನಗ ಚಾಪೆ ಸುತ್ಕೊಂಡು ಹೋಗ ನಿನಗ್ ಬರ್ಬಾದ್ ಬರ ಕರಿ ನಾಗರಾವ್ ಕಡಿಯ ಏನ್ ಅನ್ಕೊಂಡ್ಬಿಟ್ಟಿದೆ ನೀನ್ ಯಾಕೆ ಕುಟ್ಟಾಗ ನನಗೆ ಯಾಕೆ ಬೈತವ್ನೆ ಅವ್ರು ಯಾಕೆ ಕಳ್ತವ್ರಿ ಯಾಕ್ರಿ ಮರ್ಯಾದೆ ಕೊಟ್ಟು ಮಾತಾಡ್ರಿ ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ರಿ ಏನ್ ಸರ್ ಮರ್ಯಾದೆ ಕೊಡೋದು ಬದ್ನೇಕಾಯಿ ಈ ಲೋಫರ್ ನನ್ನ ಮಗ ಕಚಡ ನನ್ನ ಮಗ ಕೊಟ್ಟಿ ನನ್ನ ಮಗ ಲುಚ್ಚ ನನ್ನ ಮಗ ಬಾರ್ ಕೀ ಕಳ್ಕೊಂಡ್ಬಿಟ್ಟು ಏನೋ ಕಳೆದೋಗಿದೆ ಅಂತ ಫುಲ್ ಹಾವಳಿ ಇಡ್ತಂತ ಮತ್ತು ಏನ್ ಕಳ್ದೋಗಿರೋದು ತಿರುಗು ನಿನ್ನ ನಮ್ಮ ಮಗನೇ ಕೀ ಕಳ್ಕೊಂಡ್ಬಿಟ್ಟು ಇಷ್ಟೆಲ್ಲಾ ಬಿಲ್ಡಪ್ ಕೊಟ್ಟಿದ್ಯಲ್ಲೋ ಇಡಿಯಟ್ ಏ ನನ್ ಭಾರತಿ ಇಲ್ಲೇ ಇದೆ. ನನ್ ಭಾರತಿ ಬಾರ್ ಕೀ ಕಣದು ಭಾರತಿ ಅಲ್ಲ. ಅದೇ ಕಣ ನಂದು ಭಾರತಿ ಇಲ್ಲೇ ಇದೆ ಅಂದಿದ್ದಾನು. ಥ್ಯಾಂಕ್ ಯು ಸರ್. ನನ್ನ ಟೀ ತಳ್ದೋಗಿತ್ತು. ಬಾರ್ಗೆ ಟೀನೇ ಇಲ್ಲ ಅಂದ್ರೆ ಹೆಂಗ್ ಓಪನ್ ಮಾಡಕ್ ಆಯ್ತದೆ ಸರ್? ಓಪನ್ ಆಗಿಲ್ಲ ಅಂದ್ರೆ ನಾನು ಮುಳುಗಾಯ್ ಬಿಡ್ತೀನಿ. ಟೆನ್ಷನ್ ಆಗಿಬಿಟ್ಟಿತ್ತು. ಥ್ಯಾಂಕ್ ಯು ಸರ್. ವೆಲ್ ಡನ್ ಸರ್. ಗ್ರೇಟ್ ವರ್ಕ್ ಸರ್. ಆಫ್ಟರ್ ಆಲ್ ಕೀ ಕಳೆದೋಗಿರೋದಕ್ಕೆ ಕರ್ಫ್ಯೂ ಹಾಕ್ಸಿ 144 ಸೆಕ್ಷನ್ ಹಾಕ್ಸಿ ಮಿಲಿಟರಿ ಅವ್ರನ್ನ ಕರ್ಸಿ CCB ಅವ್ರನ್ನ ಕರ್ಸಿ CBI ಅವ್ರನ್ನೆಲ್ಲ ಕರ್ಸಂಗ್ ಮಾಡ್ಬಿಟ್ನಲ್ಲ ಸರ್. ಮುಚ್ಚು ಮಗನೇ. ಕೀ ಕಳ್ದೋಗಿದೆ ಅಂದ್ಮೇಲೆ ಬೀಗ ಹೊಡಿಬೋದಾಗಿತ್ತು ತಾನೆ? ಬೀಗ ರಿಪೇರಿ ಮಾಡೋನಾದ್ರೂ ಕಳಿಸ್ಬೇಕು ತಾನೆ? ಹೆಂಗ್ ಕಳಿಸ್ಲಿ ತುಜಾ? ಏನು ನಿನ್ನೆ ರಾತ್ರಿ ಬೀಗ ರಿಪೇರಿ ಮಾಡೋನು ನಮ್ ತೂಜಾ ಬಾರಲ್ಲಿ ಚೆನ್ನಾಗಿ ಕುಡಿದ್ಬಿಟ್ಟು ತಿಳ್ಕೊಡ್ಲಿಲ್ಲ. ಅದಕ್ಕೆ ನಾನು ಆ ಬಾರ್ ಒಳಗಡೆ ಕೂಡಾಕ್ಬಿಟ್ಟು ಬೀಗ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಏನ್ ಕರೆಸ್ಲಿ ಅವನ್ನ ನಾನೇ. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಒಟ್ಟಲ್ಲಿ ನನ್ನ ಟೀ ಸಿಕ್ತಲ್ಲ. ಅಯ್ಯೋ ನಿನ್ ತೀಗ್ ನನ್ ಲಾಕು ಅಂತ ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಒಂದ್ ಜರ್ನಿ ಮಾಡ್ಬೇಕಾದ್ರೆ ಆ ದಾರಿಯಲ್ಲಿ ಹಲವಾರು ವಿಚಾರಗಳು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ. ಸೀನರಿ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಹಳೆ ಮೆಮೊರಿ ಇರ್ಬೋದು. ಸೊ ಈ ಸಾಗುವ ದಾರಿ ಇದೆಯಲ್ಲ, ಇದು ಯಾವತ್ತು ಬಹಳ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಪ್ರತಿಯೊಂದು ದಾರಿಗೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ. ಆ ಜರ್ನಿಯನ್ನ ಎಷ್ಟು ಮೆಮೊರಬಲ್ ಮಾಡ್ಕೋತೀವಿ ಅನ್ನೋದೇ ಜೀವನ ಅಂತ ನಾವ್ ಹೇಳ್ಬೋದು. ಅಫ್ಕೋರ್ಸ್ ಇದೇ ಹೆಸರಿನಲ್ಲಿ ಈಗ ಕನ್ನಡ ಸಿನಿಮಾ ಒಂದು ತಯಾರಾಗಿದೆ. ಅದರ ಹೆಸರೇ ಸಾಗುವ ದಾರಿಯಲ್ಲಿ. ಸೊ ಇವಾಗ ಆ ಟೀಮ್ ಅವ್ರನ್ನ ಕರ್ಸೋಣ. ಮಜಾ ಟಾಕೀಸ್ ಅಲ್ಲಿ ಮಜಾ ಮಾಡೋಣ. ಪ್ಲೀಸ್ ವೆಲ್ಕಮ್ ಅನೂಪ್, ಮಂಜುಳಾ, ಸುನೇತ್ರ ಪಂಡಿತ್, ಹನುಮಂತೇಗೌಡ, ಡೈರೆಕ್ಟರ್ ಶಿವ್ ಕುಮಾರ್. ಮೊದಲನೇದಾಗಿ ನಮ್ಮ ಸುನೇತ್ರ ಪಂಡಿತ್ ಅವ್ರನ್ನ ಮಾತಾಡ್ಸ್ಬಿಡೋಣ. ಹೇಗಿದ್ರಿ? ಓ ಫಸ್ಟ್ ಕ್ಲಾಸ್, ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್. ನಮ್ ಡೈಲಾಗ್ ಅದು ಬೇರೆ ಹೇಳಿ. ಹೌದಾ? ಅವ್ರು ನಮ್ಮ ಹತ್ರ ರಾಯಲ್ಟಿ ತಗೊಂಡಿಲ್ಲ ಹಾಗಾರೆ? ಕಾಪಿ ಟೀ ತಗೋತೀವಿ. ಅನೂಪ್, ಹೌ ಆರ್ ಯು? ಸೂಪರ್ ಸೊ ಈಗ ತಾನೇ ಮದ್ವೆ ಆಗಿರುವಂತ ನವ ದಂಪತಿಗಳು ಹೇಗಿದೆ? ಜೀವನ ಸಾಕ್ತಾ ಇದೆಯಾ? ಸಾಕ್ತಾ ಇದೆ. ಸಾಗುವ ದಾರಿಯಲ್ಲಿ ಸಾಗ್ತಾ ಇದೆ. ನೀವ್ ಈ ಕಡೆ ಬನ್ನಿ. ನವ ದಂಪತಿ ಇವ್ರು ಬೇರೆ. ನಿಮ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟೆ ಸಾಕ್ತಾ ಇದೆ ತಪ್ಪರ್ಥ ಬಂದ್ಬಿಡುತ್ತೆ. ಸೊ ಮಂಜುಳಾ, ಹೌ ಆರ್ ಯು? ನಾನ್ ಸೂಪರ್. ವೆರಿ ಗುಡ್ ಸರ್. ಹೇಗಿದ್ರಿ? ವೆರಿ ನೈಸ್. ನಿರ್ದೇಶಕರೇ, ಎಲ್ಲರಿಗೂ ಸ್ವಾಗತ. ಬನ್ನಿ, ಮಜಾ ಟಾಕೀಸ್ಗೆ ಸ್ವಾಗತ. ಪ್ಲೀಸ್ ಕಮ್. ಥ್ಯಾಂಕ್ ಯು. ಓಕೆ, ಹೇಳಿ. ಸಾಗುವ ದಾರಿಯಲ್ಲಿ ವಾಟ್ ಇಸ್ ದ ವಿಶೇಷತೆ? ನಿಮ್ಮ ಸಿನಿಮಾ ಎಲ್ಲೆಲ್ಲಿ ಸಾಗುತ್ತೆ, ಯಾವ ದಾರಿಗೆ ಹೋಗುತ್ತೆ ಹೇಳಿ. ಅನೂಪ್. ಬೇಸಿಗೆ ಹೇಳ್ಬೇಕಾದ್ರೆ ಸಾಗುವ ದಾರಿ ಜೀವನದ ಒಬ್ಬ ಕಾಮನ್ ಮ್ಯಾನ್ಗೆ ಒಂದು ದಾರಿ ಅಂದ್ರೆ ಹೇಗೆ ಒಬ್ಬ ತಂದೆ ಮೇಜರ್ ಆಗಿರ್ತಾರೆ, ಅವ ಮಗನ ತಂದೆ ಕನೆಕ್ಟ್ ಇರಲ್ಲ, ತಾಯಿನ ಕಳ್ಕೊಂಡಿರ್ತೇನೆ. ಈ ಕತೆ ಕೇಳ್ತಾ ಕೇಳ್ತಾ ಎಲ್ಲೊಂದ್ ಕಡೆ ನನ್ನ ನಿಜ ಜೀವನಕ್ಕೆ ಒಂದು ಕನೆಕ್ಟ್ ಆಗ್ತಾ ಇತ್ತು. ಸೊ ಬಹುಶಃ ಇದನ್ನ ಎಮೋಷನಲಿ ತುಂಬಾನೇ ಹಿಡಿದು ಮಾಡಿರ್ತಕ್ಕಂಥ ಒಂದು ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಲವಾರು ಅಂಶ ಇದೆ, ಡೈರೆಕ್ಟ್ ಹೇಳ್ತಾರೆ. ಓಕೆ ಪಂಡಿತ್ರೆ, ಹೇಳಿ, ತಾವೇನ್ ದಬಾಕಿದ್ರ ಪಿಕ್ಚರ್ ಅಲ್ಲಿ? ಆಕ್ಚುಲಿ ತುಂಬಾ ದಬಾಕಿದೀವಿ. ಇಲ್ಲ, ನಂದೊಂದು ಸಣ್ಣ ಪಾತ್ರ ಆಗಿದ್ರು ತುಂಬಾ ಮುಖ್ಯವಾದ ಪಾತ್ರ ಇದೆ. ಶಿವಕುಮಾರ್ ಸಾಕಷ್ಟು ಕನ್ಸಿಟ್ಕೊಂಡು ತುಂಬಾ ವರ್ಷಗಳೆಲ್ಲ ಅದನ್ನ ಹೋರಾಟ ಮಾಡಿ ಒಂದು ಸಿನಿಮಾನ ಸಾಗುವ ದಾರಿಯಲ್ಲಿ ಎಷ್ಟೆಲ್ಲ ಅಡಚಣೆಗಳಿರುತ್ತೆ, ಅಡೆತಡೆಗಳಿರುತ್ತೆ ಅಂತ ಅವ್ರಿಗೆ ಬಹುಶಃ ಪರ್ಸನಲ್ ಆಗು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಥವಾ ಡೈರೆಕ್ಟರ್ ಆಗು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಹಾಗೆ ಈ ಸಾಗುವ ದಾರಿಯಲ್ಲಿ ಒಂದು ವಿಶೇಷವಾದ ಕತೆ. ಆ ಕಥೆನಲ್ಲಿ ಸಾಕಷ್ಟು ಪಾತ್ರಗಳು ಬಂದು ಹೋಗುತ್ತೆ. ಈ ಪಾತ್ರಗಳನ್ನೆಲ್ಲ ಇಟ್ಕೊಂಡು ಒಂದು ಅದ್ಭುತವಾದ ದಾರಿಯನ್ನ ಸೃಷ್ಟಿ ಮಾಡಿದ್ದಾರೆ ಶಿವಕುಮಾರ್ ಅವರು. ಫ್ಯಾಂಟಾಸ್ಟಿಕ್. ನೋಡ್ರೆ, ಹೇಳಿ, ಸಿನಿಮಾ ಬಗ್ಗೆ ನಿಮ್ಗೆ ಹೆಂಗ ಅನಿಸ್ತು? ಏನೇನ್ ಇಷ್ಟ ಆಯ್ತು?
ತಮ್ಮ ಪಾತ್ರದ ಬಗ್ಗೆ. ನಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ. ನೆಗೆಟಿವ್ ಶೇಡ್ ಇರೋವಂಥ ದೊಡ್ಡ ಇನ್ಸ್ಪೆಕ್ಟರ್ಗಳ ಜೊತೆ ರಾಜಕಾರಣಿ ಜೊತೆ ಸೇರಿ ಒಂದು ದೊಡ್ಡ ಕಾನ್ಸ್ಪರಸಿ ಮಾಡಿ ಅವ್ರನ್ನ ಸಿಗಾಕ್ಸುವಂತ ಪಾತ್ರ ಅದು. ತುಂಬಾ ಕಡಿಮೆನೆ ಬರುತ್ತೆ, ಆದ್ರೆ ಮುಖ್ಯವಾಗಿ ತಿರುವು ಕೊಡ್ತಕ್ಕಂತ ಪಾತ್ರ. ಫ್ಯಾಂಟಾಸ್ಟಿಕ್. ತಾವ್ ಹೇಳಿ ಮಂಜುಳಾ ಅವರೇ, ತಾವು ಈ ಸಿನಿಮಾಗೆ ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದಿರಾ, ಏನೇನ್ ದಬಾಕಿದಿರಾ? ನಂದು ಪಾತ್ರ ಬಂದ್ಬಿಟ್ಟು ಇವ್ರ ತಂಗಿ ಪಾತ್ರ. ಸೊ ಇಬ್ರು ಅಣ್ಣಂದ್ರು. ಸೊ ಮುದ್ದಿನ ತಂಗಿ ನಾನು. ಅವ್ರನ್ನೆಲ್ಲ ಗೋಳ್ ಹಾಕೊಳ್ಳೋದು, ಕೊನೆಗೆ ಎಲ್ಲಾರು ನನಗೆ ಅಳ್ಸೋದು, ನಾನ್ ಅಳೋದು, ಇಷ್ಟೇ ಓವರ್ ಆಲ್ ಮೂವಿ. ನಿರ್ದೇಶಕರ ಹೇಳಿ. ಸಾ ಅನ್ನೋ ಅಕ್ಷರದಲ್ಲಿ ಸಾ ಇದೆ, ಗು ಅನ್ನೋದ್ರಲ್ಲಿ ಗಾ ಅಕ್ಷರದೆ ಗಗನ, ವಾ ಅಂದ್ರೆ ವಸುಂಧರೆ, ಭೂಮಿಗೆ ಇನ್ನೊಂದು ಅರ್ಥದಲ್ಲಿ ವಸುಂಧರೆ ಅಂದ್ರೆ ಭೂಮಿ. ಅದಕ್ಕೆ ಸಾಗುವ ಅನ್ನೋ 3 ಪದದಲ್ಲೂ ಕೂಡ ಇಡೀ 3 ಆಕಾಶ, ಭೂಮಿ ಮತ್ತೆ ನೀರಿದೆ. ಅಲ್ಲಿ ಸವಾಲುಗಳ ಚಕ್ರವ್ಯೂಹ. ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಒಂದು ಸಮಸ್ಯೆ ಬಂದ್ರೆ ಅದು ಸಮಸ್ಯೆ, ಆದ್ರೆ 100 ಸಮಸ್ಯೆಗಳು ಸುತ್ತ ಬಂದ್ರೆ ಅದಕ್ಕೆ ವ್ಯೂಹ ಅಂತ ಆಗ್ತದೆ. ಅದಕ್ಕೆ ಈ ಸಿನಿಮಾದಲ್ಲಿ ಸವಾಲುಗಳ ಚಕ್ರವ್ಯೂಹ ಅಂತ ಹೆಸರಿಟ್ಟಿದ್ದೀವಿ. ಆ ಹೆಸರಿಟ್ಟು ತಕ್ಕನಾಗೆ ಇಲ್ಲಿ ಹಲವಾರು ಸವಾಲುಗಳು ನಮ್ಮ ಬದುಕಿನಲ್ಲಿ ಮತ್ತೆ ಶೂಟಿಂಗ್ ಸ್ಪಾಟ್ ಅಲ್ಲಿ 100 ಸಮಸ್ಯೆಗಳು ಬಂದು ಹೋಗ್ತವೆ. ಅದು ಈ ಸಿನಿಮಾದ ಒಂದು ವಿಶೇಷ. ಸೂಪರ್ 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 ಫ್ಯಾಂಟಾಸ್ಟಿಕ್. ಸಾಗುವ ದಾರಿಯಲ್ಲಿ ಸಿನಿಮಾ ಬಗ್ಗೆ ಇನ್ನಷ್ಟು ಮಾತಾಡ್ತಾ ಇರ್ತೀವಿ, ಆದ್ರೆ ಸುನೇತ್ರಾ ಪಂಡಿತ್ ಅವರೇ, ತಾವು ಸಾಗುವ ದಾರಿಯಲ್ಲಿ 1 hour ಟ್ರಾಫಿಕ್ ಜಾಮ್ ಮಾಡಿದ್ರಂತಲ್ಲ ಮೆಜೆಸ್ಟಿಕ್ ಅಲ್ಲಿ, ಏನ್ ದಬಾಕಕ್ಕೆ? ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಗೆ ಸಿಕ್ಕಾಪಟ್ಟೆ ಇದೆ, ಡೋಂಟ್ ವರಿ ಮಾಡ್ಕೊಬಿಡಿ. ಮೆಜೆಸ್ಟಿಕ್ ಥಿಯೇಟರ್ ಇದೆ ಗೊತ್ತಾ, ಅಲ್ಲಿ ಟರ್ನಿಂಗ್ ಅಲ್ಲಿ ಓಲೋ ಬಸ್ಸು ನಾನು ಡ್ರೈವ್ ಮಾಡುವಾಗ ನನಗ್ ತಾಕಿಸ್ಕೊಂಡು ಹೊಟ್ಟೋದ. ಟರ್ನಿಂಗ್ ಅಲ್ಲಿ ಹೋಗ್ಬಿಟ್ಟು ನಾ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಸಿಗ್ನಲ್ ಸಿಕ್ತು. ಸರಿ, ಓಲೋ ಬಸ್ ತುಂಬಾ ಮುಂದೆ ಇದೆ, ನಾನು ಹಿಂದೆ ಇದ್ದೀನಿ. ಹೆಂಗೋ ನುಕ್ಕೊಂಡು ಹೋಗಿ ಗಾಡಿ ನಿಲ್ಸಿ ಓಯ್ ಅಂತ ಬಸ್ ಮೇಲೆ ಒಂದ್ ಹೊಡೆದೆ. ಅದೇ ಓಲೋ ಬಸ್ಗೆ ಗುದ್ದಿದ್ ಓಲ್ವೋ ಬಸ್ಗೆ ಹೊಡೆದಿದ್ ಓಲೋ ಬಸ್ಗೆ ನಾನು. ಅಲ್ಲಿ BTS ಬಸ್ಗೆ ಗುದ್ದಿದ ಓಲ್ವೋ ಬಸ್ ಅಲ್ಲ, ಓಲ್ವೋ ಬಸ್ಗೆ ಗುದ್ದಿದ BTS ಬಸ್. ಸೊ ನಿಲ್ಸ್ದೆ. ಅವನು ಹೋಗಕ್ ಟ್ರೈ ಮಾಡ್ದ, ನಾನು ಹೊಟ್ಟೋಗ್ತಾನೆ ಅಂತ ಅಡ್ಡಡ್ಡ ಫುಲ್ ಟ್ರಾಫಿಕ್ ಜಾಮು. 7:45 ಸಮಯ ಸಂಜೆ. ಸೊ ನಿಲ್ಸ್ಬಿಟ್ಟು ಇಳ್ದೆ. ತೆಗ್ಯಮ್ಮ ಗಾಡಿನ ಅಂದ. ನೀನ್ ಮೊದ್ಲು ಇಳಿಯ ಅಂದೆ. ಅವ್ನು ಇಳಿಲಿಲ್ಲ. ಏನಂತೀಯ ಅಂದ್ರೆ ಬಗಲ್ ತೆಗ್ದು ಒಂದ್ ಕತ್ತಿನ ಪಟ್ಟಿಲ್ ರಪ್ ಅಂತ ಕೆಳಗಡೆ ಹೇಳ್ದೆ. ಒಂದು ಬಿಟ್ಟೆ ಅವ್ರಿಗೆ, ಫಸ್ಟ್ ಬಿಟ್ಟಿದ್ ಒಂದು ಬಿಟ್ಟೆ. ಅವನು ಏನು ಕುಡಿತಾ ಇದೆಯಮ್ಮ? 5 minutes ಅಲ್ಲೇ ಫುಲ್ ಜಾಮ್ ಆಗೋಯ್ತು. ಇಡೀ ಶಾಂತಲಾ ಥಿಯೇಟರ್ ಉಪ್ಪಾರ್ ಪೊಲೀಸ್ ಸ್ಟೇಷನ್ ತನಕ ಜಾಮ್ ಆಗೋಯ್ತು. ಪೊಲೀಸ್ ಎಲ್ಲ ಬಂದ್ರು. ಏನಕ್ಕೆ ಜಗಳ ಮಾಡ್ತಾ ಇದೀರಾ? ಒಂದು ಟಚ್ ಮಾಡ್ಕೊಂಡು ಹೋಗ್ತಾರೆ ಇವ್ರಿಗೆ, ದೊಡ್ಡ ಗಾಡಿ ಚಿಕ್ಕ ಗಾಡಿ ಅಂತ ಎಲ್ಲ ರೋಡ್ ಟ್ಯಾಕ್ಸ್ ಕಟ್ಟವ್ರೆ, ಹೆಂಗ್ರಿ ಟಚ್ ಮಾಡಿದ್ರಿ ನೀವು? ನಾಚಿಕೆ ಮಾನ ಮರ್ಯಾದಲ್ವಾ? ಒಂದ್ ಸ್ವಲ್ಪ ರೋಡ್ ಸೆನ್ಸ್ ಇಲ್ವಾ ಅಂತಂದೆ. ಇರ್ಲಿ ಬಿಡಿ, ಹೋಗ್ಲಿ ಬಿಡಿ ಮೇಡಮ್, ಟ್ರಾಫಿಕ್ ಜಾಮ್ ಆಗಿದೆ ಮೇಡಮ್. ಹೆಂಗ್ರಿ ಹೋಗ್ಲಿ ಬಿಡಿ ಅಂತೀರಾ? ಏನ್ ಆಟ ಆಡ್ತಿದ್ರ? ಪೊಲೀಸ್ ಮೇಲೆ ಆವಾಜ್ ಆಗ್ದೆ. ಅವ್ನು ಹೋಗ್ಬಿಟ್ಟು ಮೂತಿಂಗ್ ಇಟ್ಕೊಂಡು ನೀವೇನು ಅವ್ರ ಮೂತಿ ಇಟ್ಕೋತಾ ಇದೀರಾ ಅಂದ್ರೆ ಅವನು ಕುಡ್ದಿದಾರ ಅಂತ ಡೌಟ್ ಬಂದ್ಬಿಟ್ಟಿದೆ. ನಾನ್ ಯಾಕೆ ಪೊಲೀಸ್ ಡ್ರೈವರ್ ಮೂತಿ ಇಟ್ಕೋತಾ ಇದ್ದಾನೆ ಅಂತ. ಆಮೇಲೆ ಇಲ್ಲ ಮೇಡಮ್ ಕುಡ್ದಿದ್ದಾನಂತ ಚೆಕ್ ಮಾಡ್ತಾ ಇದೀನಿ ಮೇಡಮ್. ಕುಡ್ದಿದ್ರು ಹೆಂಗ್ ಟಚ್ ಮಾಡ್ದ ಅವನು? ಆ ಪೊಲೀಸ್ ಮಿಸ್ಟೇಕ್. ಬಸ್ ಒಂದು ಮೂಸ್ ನೋಡ್ದ, ಇವ್ರದ್ ಮೂಸ್ ನೋಡ್ಬೇಕಾಗಿ ಇವ್ರ ಇಟ್ಕೊಂಡು ಮಿಸ್ಟೇಕ್ ಇರೋದು ಇಲ್ಲಿ. ಗೌಡ್ರೆ, ನೀವು ಮುಕ್ತ ಸೀರಿಯಲ್ ಮಾಡ್ಬೇಕಾದ್ರೆ ಸಖತ್ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ನಿಮ್ದು. ಹೌದು. ಸೊ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಬೈಯೋರಂತಲ್ಲ ನಿಮ್ಗೆ, ಹೌದಾ? ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ. ಒಂದ್ಸರಿ 4 ಬ್ಲಾಕ್ ಅಲ್ಲಿ ಸಂಜೆ ನಾನು ನನ್ನ ಫ್ರೆಂಡ್ಸ್ ವಾಕ್ ಮಾಡ್ತಾ ಇದ್ವಿ. ಒಂದ್ ಕಾರ್ ನನ್ನ ಇದರಿಂದ ಹೋಯ್ತು. ಜೋರಾಗಿ ಬ್ರೇಕ್ ಹಾಕಿರೋ ಸೌಂಡ್ ಬಂತು. ತಿರುಗಿ ನೋಡಿದ್ವಿ ಏನಾಯ್ತು ಏನೋ ಅಂತ. ಒಬ್ಬ ಹೆಣ್ಮಗಳು ತನ್ನ ವ್ಯಾನಿಟಿ ಬ್ಯಾಗ್ನು ಹಿಡ್ಕೊಂಡು ಹತ್ರಕ್ಕೆ ಬಂದು ನನ್ನ ಹತ್ರಕ್ಕೆ ನಿನ್ನನ್ನು ಹೊಡೆದು ಬಿಡ್ಬೇಕು ಅಂತ ಅಂದ್ಕೊಂಡು ಕೈ ಎತ್ತದವಳು, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ನನ್ನಲ್ಲಿ ಏನೋ ಆಯ್ತು ಅನ್ಕಂಡೆ, ಆಗ್ಲಿಲ್ಲ. ಮರೆಯಕ್ ಆಗ್ತಿರುವಂತ ಫ್ಯಾನ್ಸ್ ಯಾವ್ದಾದ್ರು ಒಂದು ಸನ್ನಿವೇಶ ಇದೆಯಾ? ತುಂಬಾ ಇದಾವೆ. ಅದ್ರಲ್ಲಂತೂ ನಾನು ತುಂಬಾ ಕುಮಾರಕೃಪಾ ಗೆಸ್ಟ್ ಹೌಸ್ ನಾನು ಆಗಾಗ ಹೋಗ್ತಿರ್ತೀನಿ. ಅಲ್ಲಿ ಹೋಗ್ತಾ ಇದ್ದಾಗ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ, ಹಿಂದ್ಗಡೆಯಿಂದ ದೊಡ್ಡ ವಾಯ್ಸ್ ಒಂದು ಬಿಂಗ ಬಿಂಗ ಅಂತ ಕೂಗ್ತಾ ಇತ್ತು. ನನಗೆ ಏನೋ ಅಂತ ಸ್ವಲ್ಪ ತಿರುಗಿ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಂಬ ಇದೆ, ಕಂಬ ಹಿಡ್ಕೊಂಡಿದ್ದಾರೆ, ಬಿಂಗ ಬಿಂಗ ಅಂತ ಇದ್ದಾರೆ. ಸರ್ ಅಂದೆ. ಬನ್ನಿ 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 ನಿಮ್ಮನ್ನೇ ನನ್ನ ಅಂತ ಹೋದೆ. ಇವ್ರ ಬಿಂಗ ಅಂದ್ರು. ನನಗೆ ಮರ್ತೋಗ್ಬಿಟ್ಟಿತ್ತು. ಇವ್ರ ಬಿಂಗ ಮತ್ತೆ ಕೇಳಿದ್ರು. ಜ್ಞಾಪಕ ಬಂತು ನನಗೆ.
ಮುಕ್ತದಲ್ಲಿ ಸುಶೀಲ್ ಕುಮಾರ್ ಬಿಂಗ ಅಂತ ನನ್ನ ಕ್ಯಾರೆಕ್ಟರ್ ನೇಮ್ ಅದು ಬಿಂಗ ಅಂತ ಬಹಳ ಫೇಮಸ್ ಆಗ್ಬಿಟ್ಟಿತ್ತು. ನನಗೆ ಮರ್ತೋಗ್ಬಿಡ್ತಿದ್ದೆ ಆಗಾಗ. ಆಮೇಲೆ ಕರ್ಕೊಂಡು ಹೋಗಿ ಒಳಗಡೆ ಕುಣಿಸಿ ಟೀ ತರಿಸಿ ಕೊಟ್ಟು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರ ಅಂದ್ರೆ ನಮ್ಮ ಮನೆಯವರೆಲ್ಲ ಕೂತ್ ನೋಡ್ತೀವಿ, ಇಲ್ಲಾಂದ್ರೆ ರೆಕಾರ್ಡ್ ಮಾಡ್ಬಿಟ್ಟು ನೋಡ್ತೀವಿ. ನನ್ನ ಹೆಂಡತಿ ಜೊತೆ ಮಾತಾಡಿ, ನನ್ನ ಮಕ್ಕಳ ಜೊತೆ ಮಾತಾಡಿ ಅಂತ ಅವಾಗಲೇ ಫೋನ್ ಮಾಡಿ ಮಾತಾಡ್ಸಿದ್ರು. ಹಾ, ಮಂಜುಳಾ ಅವರೇ, ತಮಗೆ ಲೈಫ್ ಟೈಮ್ ಆಂಬಿಷನ್ ಏನೋ ಒಂದ್ ಇದೆಯಂತಲ್ಲ, ಏನದು? ಅದಕ್ ಮುಂಚೆ ನೀವ್ ನಂಗೆ ಪ್ರಾಮಿಸ್ ಮಾಡ್ಬೇಕು. ನಾನ್ ಪ್ರಾಮಿಸ್ ಮಾಡ್ಬೇಕು? ಇದ್ಯಾಕೋ ನಮ್ಗೆ ತಿರುಗ್ತಾ ಇದೆ. ಪ್ರಾಮಿಸ್ ತಗೊಂಡು ನಂಗೆ ಬಾಳ್ ಕೊಡು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಪ್ರಾಮಿಸ್. ಏನ್ ಪ್ರಾಮಿಸ್? ಓಕೆ ಓಕೆ ಇಲ್ಲ ಪ್ರಾಮಿಸ್. ಇಲ್ಲೋಕೆ ಓಕೆ ಪ್ರಾಮಿಸ್. ಓಕೆ, ಫಸ್ಟ್ ಬಂದು ಆಕ್ಚುಲಿ ಎಲ್ಲರಿಗೂ ಕೂಡ ಗೊತ್ತು, ನೀವು ದರ್ಶನ್ ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ. ಅವ್ರನ್ನ ಒಂದ್ಸಲ ಮೀಟ್ ಮಾಡಿ. ನೋಡಿ, ದರ್ಶನ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ನನ್ನ ಮೀಟ್ ಮಾಡಿದ್ರೆ ಅವನ್ನ ಮೀಟ್ ಮಾಡ್ದಂಗೆ. ಓಕೆ. ನೋ, ಐ ಕಾಂಟ್ ಸಿ ದರ್ಶನ್ ಸರ್ ಇನ್ ಯು. ನೋ, ಅವರು ನಂಗೆ ಅಣ್ಣನ್ ತರ, ನೀವ್ ನಂಗೆ ಮಾಮನ್ ತರ. ಎಷ್ಟಿಷ್ಟ? ಹೌ ಮಚ್ ಡು ಯು ಲೈಕ್ ದರ್ಶನ್? ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ನಾನ್ ಚಿಕ್ಕ ವಯಸ್ಸಿಂದ ಒಂದು 6th ಸ್ಟ್ಯಾಂಡರ್ಡ್ ಇಂದ ಅವರ ಒಂದು ಕರಿಯಾ ಮೂವಿ ಆಗಿರ್ಬೋದು, ಸುಂಟರ್ ಗಾಳಿ ಆಗಿರ್ಬೋದು, ಪ್ರತಿಯೊಂದು ಪೋಸ್ಟರ್ಸ್ ಕೂಡ ಕಲೆಕ್ಟ್ ಮಾಡಿ. ಐ ವಾಂಟ್ ಟು ನೋ ವಾಟ್ ವಿಲ್ ಬಿ ಯುವರ್ ರಿಯಾಕ್ಷನ್ ವೆನ್ ಯು ಮೀಟ್ ದರ್ಶನ್. ಸೊ ಐ ಆಮ್ ದರ್ಶನ್ ನೌ, ಯು ಸಿ ಮೀ, ಅದ್ರ ಮೇಲೆ ಡಿಸೈಡ್ ಮಾಡೋಣ. ಮೀಟ್ ಮಾಡ್ಸೋದು. ನಾನು ಇಲ್ಲೆಲ್ಲೋ ಹಿಂಗ್ ನಿಂತ್ಕೊಂಡಿದ್ದೀನಿ. ದರ್ಶನ್ ಅಣ್ಣ, ದರ್ಶನ್ ಸರ್ ನಂಗೆ ಅಣ್ಣ ಅಂತಾರ. ಅಷ್ಟೆಲ್ಲ ಫೀಲಿಂಗ್ ಬರಲ್ಲ, ನೀವ್ ಮಾವ ಅಂತ ಹೇಳ್ಬಿಟ್ಟಿದೀನಿ. ಬರಲ್ಲ. ಅಣ್ಣನ್ ಫೀಲಿಂಗ್ ಬೇಡ, ಮಾಮನ್ ಫೀಲಿಂಗ್ ತರ ಆಕ್ಟ್ ಮಾಡಿ. ಆಕ್ಟರ್ ಅಲ್ವಾ? ಸರಿ, ಓಕೆ, ಅಣ್ಣನ್ ಕರ್ಸೋಣ. ಅಣ್ಣ ಬನ್ನಿ ಅಣ್ಣ. ಬನ್ನಿ ಅಣ್ಣ. ಅಣ್ಣ ಬನ್ನಿ ಅಣ್ಣ. ಹೌದು, ಒಂದು ಇವಾಗ ಮಾವ ಅಂದ್ರೆ ಯಾವ ಸೋದರ ಮಾವನ? ಎಲ್ಲರಿಗೂ ಮಾವ ಅಂದ್ರೆ ನನ್ಗೂ ಮಾವ ತಾನೆ ನೀವು? ಚಿಕ್ಕ ಮಕ್ಕಳಿಗೆ ಅದು. ನಾನು ಚಿಕ್ಕ ಹುಡುಗಿನೇ, ಫ್ರಾಕ್ ಹಾಕೊಂಡ್ ಬಂದಿದ್ದೀನಿ. ಮುಂದಕ್ಕೆ ನಾವೇನ್ ಮಾತಾಡಂಗಿಲ್ಲ, ಡೈಲಾಗ್ ಇಲ್ಲ, ಫ್ಯಾಮಿಲಿ ಶೋ ಏನ್ ಹೇಳಂಗಿಲ್ಲ. ನಾವು ಸೃಜನ್ ಹಿಂಗಿರ್ತೀವಿ. ಇಲ್ಲ ಅಣ್ಣ, ಬನ್ನಿ ಮುಂದೆ ಮಾತಾಡ್ತಾ ನಿಂತಿರ್ತೀವಿ. ಪರವಾಗಿಲ್ಲ, ಬನ್ನಿ. ಆಕ್ಟರ್ ತರ, ಸ್ಟಾರ್ ತರ ಆಡ್ಬೇಕು. ದರ್ಶನ್ ಸರ್, ನಾನ್ ಮಂಜುಳಾ ಅಂತ ಸರ್. ನೀವಂದ್ರೆ ನನಗ್ ತುಂಬಾ ಇಷ್ಟ ಸರ್. ಕೈ ಕೊಡಿ ಸರ್. ಫಸ್ಟ್ ಎಲ್ಲಿಂದ ಬರ್ತಾ ಇದೀರಾ? ಸರ್ ನಾನು ಇಲ್ಲೇ ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಸರ್. ನನ್ ಪಿಕ್ಚರ್ ನೋಡಿದೀರಾ ಸರ್? ನಿಮ್ ಪಿಕ್ಚರ್ ದರ್ಶನಿಂಗ್ ಮಾಡದೇ ಇಲ್ಲ ಸರ್. ದರ್ಶನಿಂಗ್ ಮಾಡ್ತಾರೆ, ನಾನ್ ತೋರಿಸ್ತೀನಿ. ಓಕೆ, ದರ್ಶನ್ ಸರ್ ನೀವಂದ್ರೆ ನನಗೆ ತುಂಬಾ ಇಷ್ಟ ಸರ್. ಸರ್ ನನ್ನ ಹೆಸರು ಮಂಜುಳಾ ಅಂತ ಸರ್. ಥ್ಯಾಂಕ್ ಯು ಸರ್. ನಿಮ್ ಜೊತೆ ಒಂದೇ ಫೋಟೋ ಸರ್. ಶಾರ್ಟ್ ಆಗ್ಬಿಡ್ಲಿ ಸರ್. ಪ್ಲೀಸ್ ಸರ್, ಒಂದೇ ಒಂದು ಫೋಟೋ ತಗೊಳ್ಳಿ ಬನ್ನಿ ಸರ್. ನಾನು ಹೆಗ್ಲ ಮೇಲೆ ಕೈ ಹಾಕಿ ಪ್ಲೀಸ್ ಸರ್. ನೀವು ಅಣ್ಣನ್ ತರ ಸರ್, ಅಣ್ಣನ್ ತರ ಸರ್. ಸರಿ ಆಯ್ತು ಸರ್. ಆಕ್ಚುಲಿ ನಾನು ಚಿಕ್ಕ ವಯಸ್ಸಿಂದ ನಿಮ್ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿದೀನಿ. ಅಂಡ್ ನಿಮ್ ತರಾನೇ ವಾಕ್ ಮಾಡ್ತೀನಿ, ನಿಮ್ ತರಾನೇ ಡೈಲಾಗ್ ಹೇಳ್ತೀನಿ. ಎಷ್ಟೊಂದ್ ಪ್ರಾಕ್ಟೀಸ್ ಮಾಡಿದೀನಿ ಸರ್. ಅಣ್ಣನ್ ತರ ಅಲ್ವಾ? ಒಂದೇ ಒಂದು ಫೋಟೋ ಸರ್, ಪ್ಲೀಸ್ ಸರ್. ತಗೊಂಡ್ರಲ್ಲಮ್ಮ. ಥ್ಯಾಂಕ್ ಯು ಮಾ ಬಿಟ್ಟು ಬೇರೆ ಏನು ಮಾತಾಡಲ್ಲ, ನನ್ಗೆ ಚೆನ್ನಾಗಿ ಗೊತ್ತು. ತುಂಬಾ ಸಂಕೋಚದ ಸ್ವಭಾವ ಅದೇನು ಅಂದ್ರೆ ಇಟ್ ಡಸಂಟ್ ಓಪನ್ ಅಪ್ ಸೋ ಈಸಿಲಿ. ಅದಕ್ಕೋಸ್ಕರ ಈಗಲೇ ಹೇಳ್ಬಿಟ್ಟಿದೀನಿ, ಮಾತಾಡೋದು ಸ್ವಲ್ಪ ಕಮ್ಮಿ. ಟೈಮ್ ಕೊಡಿ ಸಾಕು. ಅವ್ರನ್ನ ಫುಲ್ ತಲೆ ತಿಂದ್ಬಿಟ್ಟು ಅವ್ರೇ ಬಿಡಮ್ಮ ನಾನು ಹೋಗ್ಬೇಕು ಅಂತ ಹಿಂಗೆಲ್ಲ ಹಾರಾಡ್ಬೇಕು, ಹಂಗ್ ಮಾಡ್ತೀನಿ ನಾನು. ನಾನು ಹೋಗ್ಲಾ ಅಲ್ಲೇ? ನೀವು ಹೋಗಿ ಸರ್. ಓಕೆ, ಇವಾಗ ದರ್ಶನ್ ಫ್ಯಾನ್ ಅಲ್ವಾ? ಇವಾಗ ದರ್ಶನ್ ಒಂದು ಡೈಲಾಗ್ ಹೇಳಪ್ಪ. ಡೈಲಾಗ ನವಗ್ರಹ ಅದು, ಬಟ್ ಪಕ್ಕ ಇಲ್ಲ, ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಚಟ್ಟಕ್ಕಿರೋದು ಪಕ್ಕ, ಆದ್ರೆ ಪಟ್ಟ ಇರ್ಬೇಕು ಅಂದ್ರೆ ರಿಸ್ಕ್ ತಗೊಂಡ್ಲೇಬೇಕು. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನ ಗೆಲ್ಲೋ ತಾಕತ್ತಿರ್ಬೇಕು. ನಿಜ ಸುಳ್ಳು ಜೀವನದಲ್ಲಿ ಎಲ್ಲ ಇರುತ್ತೆ, ಆದ್ರೆ ಅಡ್ಕೆ ಕದ್ರು ಮಾನ ಹೋಗುತ್ತೆ, ಆನೆ ಕದ್ರು ಮಾನ ಹೋಗುತ್ತೆ. ಅಡ್ಕೆ ಮಾರಿದ್ರೆ ತಿನ್ನೋದ್ ದುಡ್ಡು, ಆನೆ ಮಾರಿದ್ರೆ ವರ್ಷದ ದುಡ್ಡು, ಅಂಬಾರಿ ಮಾರಿದ್ರೆ ಜೀವನ ಪೂರ್ತಿ ದುಡ್ಡು. ಎಲ್ಲೆಲ್ಲೋ ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ಲೋಕೇಶ್, ಡೈಲಾಗ್ ಅಟ್ಲೀಸ್ಟ್ ಇದು ಹೊಡೆದಿದ್ದಕ್ಕೆ ಅಟ್ಲೀಸ್ಟ್ ನೀವು ಅವ್ರು ಮೀಟ್ ಮಾಡಿಸ್ಬೇಕು. ಸಿನಿಮಾ ಪ್ರಮೋಷನ್ ಬಂದಿದ್ದ ದರ್ಶನ್ ಮೀಟ್ ಮಾಡಬೇಕು. ಎರಡಕ್ಕೂ ಸುನೇತ್ರ ಪಂಡಿತ್ ಅವ್ರೆ,
ನಮ್ಮೂರ ಮಂದಾರ ಹೂವೆ ಕ್ಲೈಮ್ಯಾಕ್ಸ್ ಡಬ್ಬಿಂಗ್ದು ಅತ್ಯುತ್ತಮವಾದಂತ ಒಂದು ಸನ್ನಿವೇಶ, ಅದರ ಬಗ್ಗೆ ಸ್ವಲ್ಪ ತಾವು 2 ಮಾತು ಬಿಡ್ಬೇಕು ಅಂತ ಕೇಳ್ಕೊತೀನಿ. ಸುನೀಲ್ ಕುಮಾರ್ ದೇಸಾಯಿ ಅವರು ಕ್ಲೈಮ್ಯಾಕ್ಸ್ ಡಬ್ಬಿಂಗ್ ಮಾಡುವಾಗ ಪ್ರೇಮಾಗೆ ಡಬ್ ಮಾಡ್ತಾ ಇದ್ದೆ ನಾನು. ಲಾಸ್ಟ್ ಬಿಟ್ಟು ಒಂದೇ ಶಾರ್ಟ್ ಅಲ್ಲಿ ಮಾಡೋಣ ಮೇಡಮ್ ಅಂದ್ರು. ಓಕೆ ಸರ್ ಮಾಡೋಣ, ಆದ್ರೆ ನಾನು ಒಂದ್ 2-3 ಸತಿ ರಿಹರ್ಸಲ್ ಮಾಡ್ತೀನಿ, ಆಮೇಲೆ ಮಾಡೋಣ. ಆಯ್ತು ನೀವು ರಿಹರ್ಸ್ ಮಾಡಿ, ಪರವಾಗಿಲ್ಲ ಮಾಡೋಣ. ಓಕೆ ಅಂತ ಫುಲ್ ಕ್ಲೈಮ್ಯಾಕ್ಸ್. ಅದ್ರಲ್ಲಿ ರಮೇಶ್ ಹೆಸರು ಪ್ರವೀಣ್ ಅಂತ. ಕ್ಲೈಮ್ಯಾಕ್ಸ್ ಅವಳು ಹೇಳ್ತಾಳಲ್ಲ, ಪ್ರವೀಣ್ ನೀನು ತಪ್ಪು ತಿಳ್ಕೊಂಡಿದ್ಯಾ ಪ್ರವೀಣ್, ಚಿಟ್ಕೆನೆ ಬೇರೆ ಚಪ್ಪಾಳೆನೆ ಬೇರೆ. ಚಿಟ್ಕೆ 2 ಕೈ ಬೇಕಾಗತ್ತೆ, ಅಯ್ಯೋ ಸಾರಿ ಚಪ್ಪಾಳೆ 2 ಕೈ ಬೇಕಾಗತ್ತೆ, ಚಿಟ್ಕೆಗೆ ಏನೋ ಬ್ಲಾ 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 ಒಂದಷ್ಟು ಡೈಲಾಗ್ಸ್ ಇದೆ. ಸೊ ಅವರು ಒಂದ್ ಶಾರ್ಟ್ ಅಲ್ಲಿ ಮಾಡೋಣ, ಬ್ರೇಕ್ ಮಾಡೋದ್ ಬೇಡ ಅಂತ. ಮಾಡೋಣ ಸರ್, ಫುಲ್ ಎಲ್ಲ ರೆಡಿ ಆಯ್ತು, ಎಲ್ಲ ಓಕೆ ರೆಡಿ ಸರ್ ಟೇಕ್ ನಾನು ಅಂತಂದೆ. ಹಾ ಟೇಕ್ ಮಾಡೋಣ, ಎಲ್ಲ ಸೈಲೆಂಟ್ ಆಗಿದ್ರು. ಟೇಕ್ ಎಲ್ಲ ಆಯ್ತು. ಐ ವಾಸ್ ವೆರಿ ಹ್ಯಾಪಿ, ಫುಲ್ ಸಿಂಕಲ್ ಬಂತು. ನನಗೆ ಒಂಥರ ಖುಷಿ ಆಯ್ತು. ಅಫ್ಕೋರ್ಸ್ ನಾವು ಕೇಳ್ಬೇಕಲ್ಲ, ಡೈರೆಕ್ಟರ್ ಓಕೆ ಅನ್ನೋ ತನಕ ನಾವು ಡಿಸೈಡ್ ಮಾಡೋಕಿಲ್ಲ. ಸರಿ, ಆಮೇಲೆ ಏನಾಯ್ತು, ಎಲ್ಲ ಟೇಕ್ ಎಲ್ಲ ಆದ್ಮೇಲೆ ರೆಡ್ ಲೈಟ್ ಆಫ್ ಆಯ್ತು, ಪಿನ್ ಡ್ರಾಪ್ ಸೈಲೆನ್ಸ್. ನಾನ್ ಯಾಕೆ ಎಲ್ಲರೂ ಸುಮ್ನೆ ಇದಾರೆ, ನಾಟ್ ಓಕೆ ಅನ್ಬೇಕು, 1 ಮೋರ್ ಮಾಡೋಣ ಅನ್ಬೇಕು, ಎಲ್ಲ ಸಿಂಕ್ ಆಗಿಲ್ಲ ಅನ್ನೋ ಏನೋ ಹೇಳ್ಬೇಕು ಅಂತ. ಡೈರೆಕ್ಟರ್ ಬಂದ್ರು, ಎಲ್ಲರೂ ಬಂದ್ರು. ಯಾಕೆ ಸರ್ ಏನಾಯ್ತು, ಓಕೆನಾ ಇಲ್ವಾ ಅಂದ್ರೆ, ಎಲ್ಲ ಓಕೆ ಮೇಡಮ್, ಎಲ್ಲ ಪರ್ಫೆಕ್ಟ್ ಆಗಿತ್ತು. ಆದ್ರೆ ಎಲ್ಲೆಲ್ಲಿ ಪ್ರವೀಣ್ 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 ಅಂತಿತ್ತೋ ಅದೆಲ್ಲ ಕಡೆ ಪಂಡಿತ್ 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 ನಾನು ಇಲ್ಲ ಸರ್ ನಾನು ಪಂಡಿತ್ ಅಂದಿಲ್ಲ, ಆದ್ರೆ ಪ್ಲೇ ಮಾಡ್ರಪ್ಪ ಅಂದ್ರು. ನೋಡಿದ್ರೆ ಮದ್ವೆ ಆಗಿತ್ತು. ಎಲ್ಲ ಕಡೆ ಇಲ್ಲ ಪಂಡಿತ್, ಅದ್ ಹಾಗಲ್ಲ ಪಂಡಿತ್ 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 ಅಂತ ಹೇಳ್ಬಿಟ್ಟಿದೀನಿ. ಸೊ ಐ ವಾಸ್ ಅಲ್ಲಿ ಲೈಕ್ ಯಪ್ಪ ಎಷ್ಟು ಸಬ್ ಕಾನ್ಶಿಯಸ್ ಆಗಿ ನಾನು ಅವ್ರ ಹೆಸರು ಯೂಸ್ ಮಾಡಿದೀನಿ ಅಂತ ಮತ್ತೆ ಇನ್ನೊಂದು ಮಾಡಿದೆ. ಲೈಕ್ ಓಕೆ. ಬಟ್ ಒಂದ್ ಹೇಳ್ಬೇಕು ಏನು ಅಂದ್ರೆ, ಕಂಠದಾನ ಕಲಾವಿದರು ನಮ್ಮ ಕನ್ನಡದಲ್ಲಿ ಯಾರ್ಯಾರಿದ್ದಾರೆ ಅವರ ಒಂದು ಕೊಡುಗೆ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಒಬ್ಬ ಸ್ಟಾರ್ ಆ ಲೆವೆಲ್ ಬೆಳಿಬೇಕಾದ್ರೆ ಅವರು ಕೊಟ್ಟಿರುವಂತ ಒಂದು ಎಫರ್ಟ್ಸ್ ಕೂಡ ಜಾಸ್ತಿ ಇದೆ. ಸೊ ಇವನ್ ಶಿ ಡಿಸರ್ವ್ಸ್ ಅ ರೌಂಡ್ ಆಫ್ ಅಪ್ಲಾಸ್ ಬಿಕಾಸ್ 649 ಸಿನಿಮಾಗಳಿಗೆ ಇದುವರೆಗೂ ತಾವು ಕಂಠದಾನವನ್ನ ಮಾಡಿದಿರ. ಫ್ಯಾಂಟಾಸ್ಟಿಕ್. ವಾವ್, ಥ್ಯಾಂಕ್ ಯು. 649 ಇನ್ನೊಂದು ವೈಟಿಂಗ್. ವಾವ್. ಹೇಯ್, ಯಾವನ ನಿನ್ನ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮುಗಿಸ್ಕೊಂಡು ಸೀದಾ ನಮ್ಮನೆಗೆ, ಅದು ಟೆರಸ್ ಮೇಲಿಂದ ಬರ್ತಾ ಇದೆಯಾ? ಏನಾಯ್ತು ನಿಮಗೆ? ಹೆಸರು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್, ಹೈಟು 6.2 ಫೀಟ್, ವೆಯ್ಟ್ 85 kgs, ಸಿಕ್ಕಾಪಟ್ಟೆ ಮಾತು, ಊರಿಗೆಲ್ಲ ಗೊತ್ತು. ಆಮ್ ಐ ರೈಟ್? ಅಲ್ಲ, ಊರಿಗೆಲ್ಲ ಗೊತ್ತು ಅಂದ್ಮೇಲೆ ಇವನೇನ್ ರೈಟರ್ ರಾಂಗ್ ಅಂತ ಹೇಳೋದು? ಯಾರ ನೀನು? ನಾನು ಏಲಿಯನ್, ಮಂಗಳ ಗ್ರಹದಿಂದ ಬಂದಿದ್ದೀನಿ. ಓ, ನೀನ್ ಏಲಿಯನ್ನು ಅಲ್ಲ ಕಣ. ಮುಖ ಎಲ್ಲ ಬ್ಲೂ ಕಲರ್ ಆಗಿದೆ, ಕತ್ತು ಮಾತ್ರ ಯಾಕೋ ಪ್ಯಾಚ್ ಪ್ಯಾಚ್. ಅದು ಇಲ್ಲಿ ಪಿಂಪಲ್ಸ್ ಜಾಸ್ತಿ ಆಗಿತ್ತು, ಕೆರೆದು ಪೇಂಟ್ ಹೋಗ್ಬಿಟ್ಟಿದೆ. ಇನ್ನೊಂದ್ ಕಡೆ ಕಲರ್ ಹೋಗಿದೆ, ತೋರ್ಸ್ಲಾ? ಇಲ್ಲಿ ಹೇಯ್, ನೀನ್ ಏಲಿಯನ್ ಅಂತ ಹೆಂಗೋ ನಂಬೋದು? ನಾವು ನಿಮ್ನ ಮನುಷ್ಯರು ಅಂತ ಹೆಂಗ್ ನಂಬ್ತೀವೋ ಹಂಗೆ. ಅಪ್ಪ, ನಾನು ತಲೆ ಕೆಟ್ರೆ ಮನುಷ್ಯನೇ ಅಲ್ಲ. ನಾನು ತಲೆ ಕೆಟ್ರೆ ಏಲಿಯನ್ನೇ ಅಲ್ಲ. ಮತ್ತೆ ನಾನು ಇಷ್ಟೊತ್ತು ಏಲಿಯನ್ ಅಂತ ಗೆಣಸ್ಕಿಳದಕ್ಕೆ ಹೇಳ್ದೆ. ಮನುಷ್ಯ ಕಾಲು ಎಳಿಯೋದೋಕೆ, ಏಲಿಯನ್ ಕಾಲು ಎಳಿಬೇಕಾ? ಇನ್ನೇನ್ ಹೇಳಿಲ್ಲ ಹೇಳು. ಕೈ ಇದ್ ನನಗ್ ಬೇಕಿತ್ತ? ಅಪ್ಪ ನೋಡಿಲಿ, ನನ್ನ ಮುಂದೆ ಬಂದ್ಬಿಟ್ಟು ನೀನು ನಾನು ಏಲಿಯನ್ ಅಂತ ನಕರ ತೋರಿಸಿದ್ರೆ ಬಿಟ್ಬಿಡ್ತೀನ ನಾನು. ನನ್ನ ಏಲಿಯನ್ ತಾಯಿ ಮೇಲೆ ಆಣೆ, ನಾನು ಏಲಿಯನ್ನೇ. ಏ, ಮತ್ ಕನ್ನಡ ಹೆಂಗೋ ಮಾತಾಡ್ತೀಯ ಮಂಗಳ ಗ್ರಹದನಾಗಿ? ನಿಮ್ ಕೈ ಮುಟ್ಟದಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗೋಯ್ತು. ಮಗನೇ, ಬ್ಯಾಂಕ್ ಅಲ್ಲಿ ಸ್ವಲ್ಪ ದುಡ್ಡಿಟ್ಟಿದೀನಿ, ಅದೇನಾದ್ರೂ ಟ್ರಾನ್ಸ್ಫರ್ ಆಗ್ಬೇಕಲ್ಲ. ಡಿಸೈನ್ ಆಗಿ ಹೊಡಿತೀನಿ ನಿಂಗೆ. ಅಕೌಂಟ್ ಇಂದ ಕಾಸೆಲ್ಲ ಟ್ರಾನ್ಸ್ಫರ್ ಆಗಲ್ಲ. ಯಾಕೆ? 3 ತಿಂಗಳಿಂದ ಮಿನಿಮಮ್ ಬ್ಯಾಲೆನ್ಸ್ ನೀವ್ ಇಟ್ಟಿಲ್ಲ ಅಂತ ಅಕೌಂಟ್ ಕ್ಲೋಸ್ ಮಾಡಿದ್ದಾರೆ ಬ್ಯಾಂಕ್ ಅವರು. ದುಡ್ಡು ಹಂಗೆಲ್ಲ ಟ್ರಾನ್ಸ್ಫರ್ ಆಗಲ್ಲ, ನಿಮ್ ತಲೆಯಲ್ಲಿರೋ ಇನ್ಫಾರ್ಮೇಶನ್ ಮಾತ್ರ ನಮಗ್ ಫುಲ್ ಟ್ರಾನ್ಸ್ಫರ್ ಆಗುತ್ತೆ. ಹಂಗ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನಂಗಿದ್ರೆ
ನಮ್ ಚಿಕ್ಕಪ್ಪ ಒಬ್ರು ಮೈಸೂರಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಕಾಯ್ತಾ ಇದಾರೆ, ಅದನ್ನಾದ್ರೂ ಟ್ರಾನ್ಸ್ಫರ್ ಮಾಡಿಸ್ಕೊಡು, ಒಂದ್ ಸ್ವಲ್ಪ ಕಾಸು ಮಾಡ್ಕೊತೀನಿ. ಸಾರಿ, ಎಲೆಕ್ಷನ್ ಟೈಮ್, ಹಂಗೆಲ್ಲ ಟ್ರಾನ್ಸ್ಫರ್ ಮಾಡ್ಸಕ್ಕಾಗಲ್ಲ. ಹಾಕೊಂಡ್ ಮಂಗಳ ಗ್ರಹದಲ್ಲೇ ಬಂದು ಗುಮ್ತಾರೆ. ನಾನು ಬ್ರೋಕರ್ ಅಲ್ಲ, ಏಲಿಯನ್. ಡೌಟ್ ಅಲ್ಲಿ ಇದ್ರೆ ನಿಮ್ ಮನ್ಸಲ್ಲಿರೋ ಸೀಕ್ರೆಟ್ ಎಲ್ಲ ಹೇಳ್ಬಿಡ್ತೀನಿ ಕೇಳಿ. ನನ್ ಸೀಕ್ರೆಟ್ ಹೇಳ ನೋಡೋಣ. ಹೇಳಿ ಹೇಳಿ ಹೇಳಿ. ಟಾಪ್ 10 ಸೀಕ್ರೆಟ್ ಅಲ್ಲಿ 10th ಪೊಸಿಷನ್ ಅಲ್ಲಿರೋ ಸೀಕ್ರೆಟ್, ನೀವು ಮೊದಲನೇ ಸಲ ಕಿಸ್ ಕೊಟ್ಟಿದ್ದು ನಿಮ್ಮ ಹೆಂಡತಿ ರಾಣಿಗೂ ಅಲ್ಲ, ನಿಮ್ಮ ಗರ್ಲ್ ಫ್ರೆಂಡ್ ಹನಿಗೂ ಅಲ್ಲ. Am I right? ನೀವು ಫಸ್ಟ್ ಕಿಸ್ ಕೊಟ್ಟಿದ್ದು 15ನೇ ವಯಸ್ಸಲ್ಲಿದ್ದಾಗ ಆ ಮಾವಿನ ತೋಪ್ ಕೆಳಗಡೆ. ಅಪ್ಪ ಸುಮ್ನೆ ಏನೇನು ಗೊತ್ತಿಲ್ದಿರೋ ಮ್ಯಾಟ್ರ್ ಎಲ್ಲ ಹೇಳ್ಬಿಟ್ಟೆ, ಸುಮ್ನೆ ಇರೋ ನಿಮಿಷ. ಒಂದ್ ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ. ಅಪ್ಪ ಬೇಡಪ್ಪ ಬೇಡಪ್ಪ, ಒಪ್ತೀನಿ, ನಂಬ್ತೀನಿ, ನೀನು ಏಲಿಯನ್ನೇ, ಓಕೆನಾ? ಹಾ, ತಾವ್ ಇಲ್ಲಿಗೆ ಯಾಕೆ ಒಕ್ಕರ್ಸಿದೀರ ಅದನ್ನ ಹೇಳಿ. ನಮ್ಮ ಮಂಗಳ ಗ್ರಹ ಹುಟ್ಟಿದಾಗ ನಮ್ಮ ಜೊತೆ ಒಬ್ರಿದ್ರು, ಅವರು ನಾವು ತುಂಬಾ ಕ್ಲೋಸ್. ಈಗ ಮನೆ ಕಟ್ಟಿಸ್ತಾ ಇದೀನಿ, ಹಾಗಾಗಿ ಒದ್ದುಲಿ ಪೂಜೆ ಇದೆ. ವಾದ್ಯಲಿ ಅದೆಲ್ಲ ಪೂಜೆ ಅಲ್ಲ, ಗುದ್ದಲಿ ಪೂಜೆ ಅದು. ಅದು ಇಲ್ಲಿ ಮಂಗಳ ಗ್ರಹದಲ್ಲಿ ಒದ್ದುಲಿ ಪೂಜೆನೆ, ಗುದ್ದಲಿ ಪೂಜೆಗೆ ಅಲ್ಲಿ ಒದ್ದುಲಿ ಪೂಜೆ ಅಂತಾನೆ ಅಂತೀವಿ. ಓಹೋ, ಗುದ್ದಲಿಗೆ ಒದ್ದಲಿ, ಒದ್ದಲಿಗೆ ಏನಂತೀರಾ? ನಿದ್ದೇಲಿ ಅಂತೀವಿ. ನಿದ್ದಲಿಗೆ ಏನಂತೀರಾ? ಎದ್ದೇಳಿ ಅಂತೀವಿ. ಯಾವನ ಸರಿಯಾಗಿ ಸಿಕ್ಕವನ್ ನಮ್ಗೆ. ಹಾ, ಮುಂದುವರ್ಸು ಪ್ಲೀಸ್. ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ನನ್ನ ಬಾಲ್ಯನ ಅವ್ರ ಜೊತೆ ಕಳೆದಿದ್ದೀನಿ. ಈಗ ಮನೆ ಕಟ್ತಾ ಇರೋದ್ರಿಂದ ಅವ್ರು ಬರ್ಲೇಬೇಕು, ಇನ್ವೈಟ್ ಮಾಡೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಕರೀರಿ. ಯಾವ ಅಪ್ಪ ಅದ್ ಯಾರದು ಅಂತ ಅಟ್ಲೀಸ್ಟ್ ಹೆಸರಾದ್ರೂ ಹೇಳಿ ಸಾಯಿ. ಅವ್ರ ಹೆಸರು ತುಂಬಾ ದೊಡ್ಡದು, ನೆನ್ಪಾಗ್ತಾ ಇಲ್ಲ. ನೋಡೋದಕ್ಕೆ ಹೆಂಗಿರ್ತಾರೆ ನೋಡಿ, ನೀವು ಹಂಗ್ ಕೇಳ್ಬೇಡಿ, ಹಾ, ಅವ್ರನ್ನ ನೋಡಿದ ಮೇಲೆ ಬೇರೆ ಅವ್ರು ಹೆಂಗಿರ್ತಾರೆ ಅಂತ ಕೇಳಿ. ಶೋ, ಎಷ್ಟು ಕಾಂಪ್ಲಿಕೇಟ್ ಮಾಡ್ತಾನಪ್ಪ. ಇವಾಗ ಏನ್ ಮಾಡ್ಬೇಕು ನಾನು? ಅವರು ಭೂಮಿ ಹುಟ್ಟಕ್ಕೂ ಮುಂಚೆನೆ ಹುಟ್ಟಿದವರು, ಈಗ ಭೂಮಿಗಿಂತ 20 ವರ್ಷ ದೊಡ್ಡವರು. ದಯವಿಟ್ಟು ಕರೀರಿ. ನೀನ್ ಹೇಳ್ತಾ ಇರೋದು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಬಗ್ಗೆ ಅಲ್ಲ ತಾನೆ? ಅಯ್ಯೋ, ಕೊಡಿ ಸಾರ್ ಕೈ, ಕೊಡಿ ಸಾರ್ ಕೈ, ಕೊಡಿ ಸಾರ್ ಕೈ. ಎಸ್, ಕರೆಕ್ಟ್. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಕರೆಕ್ಟ್ ಆಗಿ ಹೇಳಿದ್ರಿ. ಮಂಗಳ ಗ್ರಹದ ಗಲ್ಲಿ ಗಲ್ಲಿನಲ್ಲೂ ಆ ಅಮ್ಮನ ಹೆಸರು ಪರಿಚಯ ಇದೆ. ಓ, ವರಲಕ್ಷ್ಮಿ ಭೂಮಿಗಿಂತ 20 ವರ್ಷ ದೊಡ್ಡವರ? ನೋಡಿ ಮತ್ತೆ ಏನು ಈ ಅಮ್ಮ ಹಿಂಗೆ? ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದ್ಲು ಅವ್ರನ್ನ ಕರೆದ್ರೆ ಇನ್ವೈಟ್ ಮಾಡ್ಬಿಟ್ಟು ನಾನು ಹಾಳಾಗೋಗು, ನನಗೇನಾಗಬೇಕು? ರೇ ವರಲಕ್ಷ್ಮಿ, ನಿಮ್ಮನ್ನು ಹುಡ್ಕೊಂಡು ದೂರದಿಂದ ನೆಂಟರು ಬಂದಿದ್ದಾರೆ, ಬನ್ನಿ ಸ್ವಲ್ಪ. ಏನೋ ಕೂಗ್ತಾ ಬಂದಾಳೋ ಬಂದಾಳೋ ಬೀಟದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ಯಾರಿದು? ನೋಡಕ್ ಒಂಥರ ಇದಾರೆ. ಲೋಲೋ 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 ಲೋಲೋ. ಯಾವನ್ ಇವನು? ಕಳ್ಸಿ ಆ ಕಡೆ ಇವನ್ನ. ಯೋ ಇರಕ್ಕ, ನನ್ಗನ್ಸತ್ತೆ ಅವ್ನ್ ನಿನ್ ಹತ್ರ ಬಂದಿದ್ ನೋಡಿದ್ರೆ ನಿನ್ನಲ್ಲಿ ಜೇನಿದೆ ಅಂತ ನಿನ್ ಹತ್ರ ಬಂದಿರ್ಬೋದು ಅಲ್ವಾ? ಹಲೋ, ಅದು ಅವರಲ್ಲಿ ಜೇನಿದೆ ಅಂತಲ್ಲ, ಏನಿದೆ ಅಂದ್ಬಿಟ್ಟು ಲೋ 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 ಅಂತ ಇದ್ದಾನೆ ಅವ್ನು. ನೋಡಿ, ಸಲ್ಲು ನನಗ್ ಫೋನ್ ಮಾಡ್ದಾಗ್ಲೇ ಹಾಯ್ ಹನಿ ಅಂತ ಹೇಳ್ತಾನೆ. ಅಂದ್ಮೇಲೆ ನಾನು ಎಷ್ಟು ಸ್ವೀಟ್ ಆಗಿದ್ದೀನಿ ಅಂತ ಗೊತ್ತಿರ್ಬಹುದಲ್ವಾ? ರೇ ಸಾಕ್ರಿ ನಿಮ್ ಬಿಲ್ಡಪ್ ರೇ. ಏನ್ರಿ ನಿಮ್ಮನ್ನ ಹುಡ್ಕೊಂಡು ಏಲಿಯನ್, ಮಂಗಳ ಗ್ರಹದಿಂದ ಏಲಿಯನ್ ಬಂದಿದೆ. ಅಯ್ಯೋ, ಏನ್ ಲೋಲೋ ಲೋಲೋ, ಯಾಕೆ ನೆನ್ಪಾಗ್ತಾ ಇಲ್ವಾ? ಸೃಜಾ, ಇದು ಮಾತಾಡ್ತಿದ್ಯಲ್ಲೋ? ಅದು ಏನದು ಲೋ 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 ಅಂತ? ಕೆಟ್ಟದಾಗಿದೆ. ಲೋಲೋ ಅನ್ನೋದು ಮಂಗಳ ಗ್ರಹದಲ್ಲಿ ನೀವಿದ್ದಾಗ ನಿಮ್ಮ ಹೆಸರು. ಅಕ್ಕ, ನೀನ್ ಮಂಗಳ ಗ್ರಹದೊಳೇನೆ? ಹೌದು ಲೋಲೋ, ನನ್ನನ್ನ ಮರ್ತೇ ಬಿಟ್ಯಾ ಲೋಲು? ಮರಿಯಕ್ಕೆ ನೀನ್ ಯಾವಾಗ ನನಗ್ ನೆನ್ಪಿದ್ದೆಲ್ಲೋ? ನೆನಪು ಮಾಡ್ಕೊಳ್ಳೋಲು. ಮಂಗಳ ಗ್ರಹ, ನಾನು ನೀನು ಇಬ್ರೇ.
ಕಪ್ಪೆ ಗೂಡ್ ಕಟ್ಟಿ ಆಟ ಆಡ್ತಾ ಇದ್ವಿ. ನೀನ್ ಯಾವಾಗ್ಲೂ ಗೂಡ್ ಕಟ್ಟಕ್ಕಾಗ್ದೆ ಬೀಳಿಸ್ಕೊಂಡು ಓಡ ಬಿಡ್ತಾ ಇದ್ದೆ. ಅಯ್ಯೋ ನಮ್ಮ ಅಕ್ಕ ಎತ್ತಿರೋ ಚೀಟಿಗೆ ಕಂತ್ ಕಟ್ಟಕ್ ಆಗ್ತಾ ಇಲ್ಲ, ಇನ್ ಗೂಡೆಲ್ಲ ಕಟ್ತಾಳಪ್ಪ. ಸರಿಯಾಗಿ ಹೇಳ್ದ ರೀ ವರಲಕ್ಷ್ಮಿ. ಪಾಪ ರೀ ಅವನು ಮನೆ ಕಟ್ತಾ ಇದ್ದಾನಂತೆ. ಗುದ್ಲಿ ಪೂಜೆಗೆ ನಿಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಬಂದಿಯಾನೆ. ಹನುಮಂತ್ ಗೌಡ್ರೆ, ವೈಟ್ ಹೌಸ್ ಕಟ್ದಾಗ ಬನ್ನಿ ಗೃಹ ಪ್ರವೇಶಕ್ಕೆ ಅಂತ ಕರೆದಿದ್ರು. ಆವಾಗ್ಲೇ ನಾನು ಹೋಗ್ಲಿಲ್ಲ. ಇವನ್ ಯಾವನೋ ಗೃಹ ಪ್ರವೇಶಕ್ಕೆ ಕರೆದ್ಬಿಟ್ರೆ ಹೋಗ್ತೀನ ನಾನು. ಲೋಲೋ ನೆನ್ಪಿಲ್ವಾ? ಅಂದ್ರೆ ಮಂಗಳ ಗ್ರಹದಲ್ಲಿ ಬಲಗಲ್ಲು ಗುಡ್ಡದ ಮೇಲೆ. ಅದು ಎಡಗಲ್ಲು ಗುಡ್ಡದ ಮೇಲೆ ಕಣೋ. ಅದು ಇಲ್ಲಿ ಎಡಗಲ್ಲು, ಅಲ್ಲಿ ಬಲಗಲ್ಲು. ಬಲಗಲ್ಲು ಗುಡ್ಡದ ಮೇಲೆ ನಾನ್ ನಿನ್ನ ಮದುವೆ ಆಗ್ತೀನಿ ಅಂತ ಮಾತ್ ಕೊಟ್ಟಿದ್ದು ಸುಳ್ಳ? ನಾವಿಬ್ರು ಹನಿಮೂನ್ಗೆ ಸೂರ್ಯ ಗ್ರಹಕ್ಕೆ ಹೋಗೋಣ ಅಂದಾಗ ಬೇಡ ಸುಟ್ಟೋಯ್ತೀವಿ ಎಂದಿದ್ದು ಸುಳ್ಳೆ? ಇದೆಲ್ಲ ಏನಿಲ್ಲ ರಾಣಿ. ಮೋಸ್ಟ್ಲಿ ಇದು ಹಿಂಗಿರ್ಬಹುದು. ಹಿಂಗೆ ಎಲ್ಲೋ ನನ್ನ ನೋಡಿದಾನೆ, ಮಳೆ ಬೀಳ ಮೇಲೆ ನಾನ್ ಬ್ಯೂಟಿಫುಲ್ ಆಗಿದ್ದೀನಲ್ಲ, ಮೆಚ್ಕೊಂಡಿದ್ದಾನೆ. ಪ್ರತಿದೇವಿ ಸೌಂದರ್ಯ ಸವತಿನಿ. ಕಾಲ್ ಹಾಕಕ್ಕೆ ಈ ವೇಷದಲ್ಲಿ ಬಂದಿದ್ದಾನೆ ಅಷ್ಟೇ. ಲೋಲೋ ಎಣ್ಣ ನೀನು ಬೂದಿ ಮುಚ್ಚಿದ ಪಿಂಡ. ಕೆಂಡ ಕಣೋ, ಪಿಂಡ ಅಲ್ಲ. ಅದು ಇಲ್ಲಿ ಅಲ್ಲಿ ಪಿಂಡನೆ. ನನ್ನ ಜೊತೆ ಆಡಬಾರ್ದ ಆಟಗಳನ್ನ ಆಡಿ ಈಗ ಭೂಮಿಗೆ ಬಂದು ಸೆಟ್ಲ್ ಆಗಿದೆಯಾ ಲೋಲೋ? ಏನಾಯ್ತು ನೀನು ಕೊಟ್ಟ ಮಾತು? ಏನಾಯ್ತು ನೀನು ತೋರಿಸಿದ ಪ್ರೀತಿ, ಅನುರಾಗ? ಏನಾಯ್ತು ಮನಸ್ಸೀಗ ಕಲ್ಲಾಯ್ತು? ಏನು ಅಣ್ಣವ್ರ ತರ ಮಾತಾಡಕ್ ಶುರು ಮಾಡಿದೆ? ಅಲ್ಲಿ ಮಂಗಳ ಗ್ರಹದಲ್ಲಿ ಅಣ್ಣವ್ರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಎಲ್ಲರೂ ಒಂದ್ಸಲ ಹೇಳಿ ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಎಲ್ಲರೂ ಒಂದ್ಸಲ ಹೇಳಿ ಡಾಕ್ಟರ್ ರಾಜ್ಕುಮಾರ್ಗೆ. ನಾನ್ ಏಲಿಯನ್ ಅನ್ನೋದು ನಮ್ಮ ತಾಯಿ ಸತ್ಯವಾಗ್ಲೂ ಸತ್ಯ ಸತ್ಯ ಸತ್ಯ. ಅಕ್ಕ ಏನ ಅವ್ನು ಅಳ್ತಾ ಇರೋದ್ ನೋಡಿದ್ರೆ ಪಾಪ ಅನಿಸ್ತಿದೆ ಅಕ್ಕ. ಇದ್ರೂ ಇರ್ಬೋದು ಕಣೆ, ಒಂದ್ಸಲ ನೆನಪು ಮಾಡ್ಕೊ. ನಮ್ಮೇಲೆ ಅನುಮಾನ ಪಡ್ತಿದ್ಯಲ್ಲ ನೀನು? ಇಲ್ಲ ಅಕ್ಕ, ನನಗ್ ಗೊತ್ತು ಅಕ್ಕ, ನೀನು ಕಾನನದ ಕುಸುಮ ಅಂತ. ಅಮ್ಮ, ಅವರು ಕಾನನದ ಕುಸುಮ ಅಲ್ಲ, ಕಾಕನಕೋಟೆ ಮುನಿಯಮ್ಮ ಅವರು. ಎಲ್ಲಿನ ಬೇರೆ ಏನಾದ್ರು ಕ್ಲೂ ಇದೆನಾ? ನಮ್ ಏಲಿಯನ್ ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದಾಗ ಒಂದು ಹಾಡಿಗೆ ನಾವೆಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಈಗ ಆ ಹಾಡಿಗೆ ಮತ್ತೆ ಎಲ್ರು ಸೇರ್ಕೊಂಡು ಸ್ಟೆಪ್ ಹಾಕಿದ್ರೆ ನೆನ್ಪಾದ್ರೂ ಹಾಕೋದು. ಪ್ಲೀಸ್ ಎಲ್ರು ಬನ್ನಿ. ಆಯ್ತಾ ಲೋಲೋ? ಲೋಲೋ ಸುಮ್ನೆ ಟೈಮ್ ವೇಸ್ಟ್. ಸೃಜಾ ನನ್ಗೇನು ನೆನಪಾಗ್ತಿಲ್ಲ. ಈ ಫ್ಯಾಮಿಲಿ ಸಾಂಗ್ ಮಾಡದ್ಮೇಲೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೆಂಗ್ರಿ ಪಾಪ ರೀ? ಏನೋ ಇದೆ ಇದ್ರಲ್ಲಿ. ನೀವು ಕೂತ್ಕೊಳ್ಳಿಪ್ಪ, ನೀವು ಕೂತ್ಕೊಳ್ಳಿ. ಈಗ ಇವ್ರಿಗೆ ಜ್ಞಾಪಕ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಂಗೆ ಅರ್ಥ. ಜಿ ಏನು ಎಲ್ಲೋ ಇಲ್ಲಿ ಸತ್ ವಾಸನೆ ಬರ್ತದೆ ಜಿ. ಎಲ್ಲೋ ಇಲ್ಲಿ ಸತ್ರ ಇಲ್ಲಿ ಯಾಕ್ರಿ ವಾಸನೆ ಬರುತ್ತ್ರಿ? ಜಿ ಇಲ್ಲೇ ಎಲ್ಲೋ ಇಲ್ಲಿ ಸತ್ತಿರೋ ವಾಸನೆ ಬರ್ತದೆ ಜಿ. ಇಲ್ಲೆಲ್ಲೋ ಬರ್ತಾ ಇದೆ ಗಬ್ಬು ವಾಸನೆ. ಲೋಲೋ ಲೋಲೋ ಐ ಲವ್ ಯು ಲೋಲೋ. ಕೊನೆಗೂ ಮಾಡ್ರನ್ ದುಷ್ಯಂತ ಶಕುಂತಲ ಕಹಾನಿನ ಹ್ಯಾಪಿ ಎಂಡಿಂಗ್ ನೋಡ್ದಂಗ ಆಯ್ತು ನನಗೆ. ಅಕ್ಕ ರಾಣಿ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದೇ ನಿನ್ ಬಟ್ಟೆ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ, ಯಾವಾಗ ಹೊರಡ್ತೀಯ? ರಾಣಿ, ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನಿಮ್ ಸಿನಿಮಾನ ದಯವಿಟ್ಟು ಮಂಗಳ ಗ್ರಹದಲ್ಲಿ ರಿಲೀಸ್ ಮಾಡಿ ನೋಡ್ತೀನಿ. ಹೊರಡಣ್ವಾ ಲೋಲೋ? ಹೊಸ ಮಂಗಳ ಗ್ರಹ, ಹೊಸ ಮನೆ, ಹೊಸ ಗಂಡ, ಹೊಸ ಸಂಸಾರ. ಲೋಲೋ ಇನ್ ಭೂಮಿ ಕಡೆ ತಲೆ ಹಾಕೋದೇ ಬೇಡ. ಭೂಮಿ ಕಡೆ ತಲೆ ಹಾಕೋದ್ ಬೇಡವಾ ಲೋಲೋ? ಖಂಡಿತ ಬೇಡ. ಏನ್ ಮಾತಾಡ್ತಾ ಇದೀರಾ ಲೋಲೋ? ಯಾಕೆ? ನಮ್ಮಿಬ್ರು ಮದ್ವೆ ಆದ್ಮೇಲೆ ಮಂಗಳ ಗ್ರಹದಲ್ಲಿ ತಾನೇ ನಮ್ ಸಂಸಾರ. ಹೌದ್ ಕಣಲೇ, ಮದ್ವೆ ಆದ್ಮೇಲೆ ನಿನ್ ಮನೆನೇ ವರಲಕ್ಷ್ಮಿ ಮನೆ ಅಲ್ವಾ? ಅದಕ್ಕೆ ಯಾವ ಮದ್ವೆ ಬಗ್ಗೆ ಹೇಳ್ತಾ ಇದ್ದೀರಾ? ನನಗೆ ಆಲ್ರೆಡಿ 10 ಮದ್ವೆ ಆಗಿದೆ. ಇವ್ರನ್ನ ಮದ್ವೆ ಆದ್ರೆ ಇವರು ವೈಫ್ ನಂಬರ್ 11. ಹಲೋ, ಏನಿದು ಇಷ್ಟೊತ್ತು ಒಂಥರ ಮಾತಾಡ್ತಿದೆ, ಈಗ ನೋಡಿದ್ರೆ ಉಲ್ಟಾ ಹೊಡಿತಿದ್ಯಾ? ಅಯ್ಯೋ, ನನಗ್ ಮದ್ವೆ ಆಗೋಗಿದೆ. ಆ 10 ಮದ್ವೆಗ್ ಬಂದಿರೋ ಮುಯಿ ದುಡ್ಡಲ್ಲೇ ಮನೆ ಕಟ್ಟಿಸ್ತಾ ಇರೋದು. ಏನೋ ಹಳೆ ಲವರ್ ಅಲ್ವಾ,
ಇನ್ವೈಟ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ನೀವು ಒಂದ್ ಸ್ವಲ್ಪ ಮುಯಿ ಕೊಟ್ರೆ ಕೂದ್ಲಿಗೆ ಏನಾರ ಕಾಸು ಆಯ್ತದೆ ಅಂತ. ಅಯ್ಯೋ 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 ನಂಗೆ ಇನ್ನೂ ಒಂದು ಮದ್ವೆ ಆಗಿಲ್ಲ, 10 ಮದ್ವೆ ಮಾಡ್ಕೊಂಡು ಮರ್ತೋಗಿದ್ದನ್ನೆಲ್ಲ ಜ್ಞಾಪಿಸ್ತ್ಯ. ಲೋಲೋ ಸ್ಟಾಪ್. ಇವಾಗ ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಮಚ್ ತಗೊಂಡು ಕೊಚ್ತೀನಿ. ನೀನ್ ಹಂಗೇನಾರ ಮಾಡಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಎಸ್ಕೇಪ್. ಎಲ್ರಿ ಅವನು ಬರು. ಇವತ್ತಾದ್ರೂ ನಿಮ್ಗೆ ಕಂಕಣ ಭಾಗ್ಯ ಬರುತ್ತೆ ಅಂದ್ರೆ ಇವತ್ತು ಊಫಿ ಮಾಡಿದ್ರಲ್ರಿ ನೀವು. ಅಕ್ಕ ಏನೇ ಇದು, ಮಂಗಳ ಗ್ರಹದ ಭಾವ ನೋಡೋದಕ್ಕೆ ಶಾರ್ಟ್ ಆಗಿದ್ರು ನಿನ್ ಲೆವೆಲ್ಗೆ ಕರೆಕ್ಟ್ ಆಗಿರ್ತಾನೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ, ನೋಡಿದ್ರೆ ಹಿಂಗ ಆಗ್ಬಿಡ್ತಲ್ಲ. ಡೋಂಟ್ ವರಿ ಚಿನ್ನ. ಅಲ್ಲ ಈ ಚಿಲ, ಭೂಮಿ ಮೇಲಿರೋ ಬಂಗಾರದಂಥ ಗಂಡುಗಳನ್ನೇ ನಾನು ರಿಜೆಕ್ಟ್ ಮಾಡಿದ್ದೀನಿ. ಮಂಗಳ ಗ್ರಹದ ಈ ಮಂಗನ್ನ ಮಾಡ್ಕೋತೀನ. ಇಷ್ಟೊತ್ತು ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ವಾ? ಜಸ್ಟ್ ಹ್ಯಾಡ್ ಫನ್ ಯು ನೋ. ಓಕೆ ಬೈ ದ ವೇ ರಾಣಿ, ಟ್ರಂಪ್ ನ ಮೀಟ್ ಮಾಡಿಲ್ಲ ಅಲ್ವಾ? ಇಲ್ಲ ಅಕ್ಕ, ಸ್ಕೈಪ್ ಅಲ್ಲಿ ಮಾತಾಡ್ತಿದ್ದೀನಿ, ಬಾ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬಾಯ್. ಅವ್ರೇನೋ ಕೇಳಿದ್ರು, ಕೇಳ್ರಿ. ಏನ್ ಸರ್ ಕೇಳಿದ್ದು? ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಏಲಿಯನ್ನು ಹಿಂಗಿಂಗ್ ಮಾಡ್ಕೋತಾ ಇದ್ರೆ ಅವ್ರು ಹಿಂಗಿಂಗ್ ಮಾಡ್ಕೋತಾ ಇದ್ರು. ಎನಿವೇ you're all there, you're always there ಇಜಿಲಾ. ಬಾಯ್ 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 ವರು. ಥ್ಯಾಂಕ್ ಯು. ಓಕೆ, ಈಗ ಮಜಾ ಟಾಕೀಸಿನ ಫೇಮಸ್ ಆಟ ಆಡಿಸ್ತಾ ಇದೀನಿ. ಅದರ ಹೆಸರು ಕೇಳ್ರಪ್ಪ ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ಓಕೆ, ಮೊದಲನೇದಾಗಿ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಒಂದು ಲೈನ್ ಹೇಳ್ತೀನಿ, ಹಾಯ್ ಅನೂಪ್ ಹೇಗಿದ್ಯಾ ಅಂತ ನಾನು ಹೇಳ್ಬೋದು. ಐ ವಿಲ್ ರಿಪೀಟ್ ಇಟ್ ಓನ್ಲಿ ಟ್ವೈಸ್ ಅಂಡ್ ಎವ್ರಿಬಡಿ ಕ್ಯಾನ್ ರಿಪೀಟ್ ಇಟ್ ಓನ್ಲಿ ಟ್ವೈಸ್, ನಾಟ್ ಮೋರ್ ದೆನ್ ದಟ್. ಸೊ ನೀವು ಬರೀ ಲಿಪ್ ಅನ್ನ ರೀಡ್ ಮಾಡಿ, ಕೈ ಯೂಸ್ ಮಾಡಂಗಿಲ್ಲ, ಎಕ್ಸ್ಪ್ರೆಷನ್ಸ್ ಮಾಡಂಗಿಲ್ಲ, ಏನಿಲ್ಲ. ಬ್ಲಾಂಕ್ ಆಗಿ ಬರೀ ಬಾಯಿ ಲಿಪ್ ಅನ್ನ ಫಾಲೋ ಮಾಡ್ಬೇಕು. ಓಕೆ, ಪ್ಲಗ್ ಇನ್. ಸಾಗುವ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಚಕ್ರವ್ಯೂಹ. ಸಾಗುವ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಚಕ್ರವ್ಯೂಹ. ಸಾಗುವ ದಾರಿಯಲ್ಲಿ ಗೊತ್ತಾಯ್ತು. ಆಮೇಲೆ ನ್ಯಾಷನಲ್ ಅವಾರ್ಡ್ ಬರುತ್ತಾ? ಓಕೆ. ಸಾಗುವ ದಾರಿಯಲ್ಲಿ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ. ನಿಧಾನಕ್ಕೆ ಹೇಳಿ ಆಯ್ತಾ? ನೀನು ಬರುವ ದಾರಿಯಲ್ಲಿ. ಇನ್ನೊಂದ್ಸಲ ಹೇಳಿ. ನೀನು ನಾನು ಬರುವ. ಅಲ್ಲ ನೀನು. ಓಕೆ ಓಕೆ. ನೀನು ಬರುವ ದಾರಿಯಲ್ಲಿ. ನೀನು ಮೃದುಲ, ನಾನು ದಟ್ಟಿ. ನೀನು ಮೃದುಲ, ನಾನು ದಟ್ಟಿ. ನೀನು ಮೃದುಲ, ನಾನು ದಟ್ಟಿ. ಹೇಳಿಲ್ಲ ಇನ್ನು ಅವ್ರು. ತೆಗೀರಿ. ಓ ಮೈ ಗಾಡ್. ಹೇಳಿ. ನೀವು ಇಲ್ಲ, ಇಲ್ಲಿ ನಾವು ಇಲ್ಲ. ಏನೋ ಏನೋ ಇಲ್ಲ, ನೀವು ಇಲ್ಲ, ನಾವು ಇಲ್ಲ. ನೀವು ಇಲ್ಲ, ನಾವು ಇಲ್ಲ. ಆಕ್ಚುಲಿ ಒಂದ್ ನಿಮಿಷ, ನೀವೇನು ಹೇಳಿದ್ದು? ನೀನು ಮೃದುಲ, ನಾನು ದಡ್ಡಿ. ಕರೆಕ್ಟ್, ಆದ್ರೆ ಸೆಕೆಂಡ್ ಕರೆಕ್ಟ್ ಆಗಿತ್ತು. ನೋಡ್ರಿ, ನೀವೇನ್ ಹೇಳಿದ್ದು? ನೀನು ಬರುವ ದಾರಿಯಲ್ಲಿ. ಶಾಬಾಷ್. ತಾವು? ಸಾಗುವ ದಾರಿಯಲ್ಲಿ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಶಾಬಾಷ್. ಇವ್ರು ಏನ್ ಬಾಯ ಬಿಡ್ಲಿಲ್ಲ, ಬಾಯ್ ಬಿಟ್ಟು ಹೇಳ್ಬೋದು. ಹೌದಾ? ಅವ್ನು ಹಂಗ್ ಮಾಡೋದು ಅಷ್ಟೇ ನಾನು ಮಾಡಿದ್ದು. ಅಲ್ಲ, ಲಿಪ್ ರೀಡ್ ಅವ್ರು ಮಾಡ್ಬೇಕು, ಸೌಂಡ್ ಬರಬಹುದು ಅಂತ ಹೇಳ್ತಾರೆ. ನಾನ್ ಹೇಳದ್ನಲ್ಲ. ತಾವೇನ್ ಹೇಳಿದ್ದು? ಸಾಗುವ ದಾರಿಯಲ್ಲಿ ನಿರ್ದೇಶಕರು ಶಿವಕುಮಾರ್ ಗೌಡ. ಇವರೇ ತಪ್ಪಾಗಿ ಹೇಳಿದಾರಾ? ಈಗ್ಲೇ ತಪ್ಪು ಹೇಳಿದ್ದು. ಫಸ್ಟ್ಗೂ ಸೆಕೆಂಡ್ಗೂ ನಾನ್ ಹೇಳಿದ್ದು ಸಾಗುವ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಚಕ್ರವ್ಯೂಹ. ಓ, ಬಾಮ ನೀನ್ ಬಾಯಿ ಕಡೆ. 1 ಕಪ್ ಮೊಸರು, ಏನ್ ನಿನ್ ಹೆಸರು? ದೊಡ್ಡದಾಯ್ತು ಚಿಕ್ಕದು.
ಒಂದ್ ಕಪ್ ಮೊಸರು ಏನ್ ನಿನ್ ಹೆಸರು? ಒಂದ್ ಎಪಿಸೋಡ್ ಎರಡಾಯ್ತಾ? ಒಂದ್ ಎಪಿಸೋಡು ಎರಡಾಯ್ತು. ಒಂದು ಎಪಿಸೋಡು ಎರಡಾಯ್ತು. ಒಂದು ಎಪಿಸೋಡು ಎರಡಾಯ್ತು. ಖಾಲಿ ಆಯ್ತು. ಒಂದು ಎಪಿಸೋಡ್ ಖಾಲಿ ಆಯ್ತು. ಒಂದು ಎಪಿಸೋಡ್ ಖಾಲಿ ಆಯ್ತು. ಒಂದು ಪಕೋಡ ತಿಂದು ಆಯ್ತು. ಒಂದು ಪಕೋಡ ತಿಂದು ಆಯ್ತು. ಪಕೋಡ ತಿಂದು ಆಯ್ತು. ಆಯ್ತು. ಒಂದು ಪಕೋಡ ತಿಂದು ಆಯ್ತು. ಒಂದು ಪಕೋಡ ತಿಂದು ಆಯ್ತು. ಹಾ ತೆಗೀರಿ ಅನೂಪ್. ಎಸ್ ಅನೂಪ್, ಏನ್ ಕೇಳಿಸ್ತು ತಮ್ಗೆ? ಒಂದು ಮಗುನ ತಿಂತು. ಒಂದು ಮಗುನ ತಿಂತು ಏನ್ ಹೇಳಿ? ಅಷ್ಟೇ ಕೇಳಿಸಿದ್ದು, ಗೊತ್ತಾಗಿದ್ದು. ಕೇಳಿಸ್ತಾ? ಅಲ್ಲ ಮಿಂತ ಅಷ್ಟೇ ಗೊತ್ತಾಗಿದ್ದು. ಏನೋ ನಿಮ್ಮ ಆನ್ಸರು? ಒಂದು ಮಗುನ ತಿಂತು ಅಥವಾ ನಾವ್ ಹೇಳಿದ್ದು ಒಂದು ಪಕೋಡ ತಿಂತು ಅಂತ ಇವ್ರು ಹೇಳಿದ್ರು. ಒಂದು ಪಕೋಡ ತಿಂದು ಆಯ್ತು. ತಿಂದಾಯ್ತು. ತಾವು? ಒಂದು ಎಪಿಸೋಡ್ ಖಾಲಿ ಆಯ್ತು. ಶಾಬಾಷ್. ತಾವ್ ಹೇಳಿದ್ದು? ಒಂದ್ ಎಪಿಸೋಡ್ ಎರಡಾಯ್ತು. ನಾನ್ ಹೇಳಿದ್ದು ಒಂದ್ ಕಪ್ ಮೊಸರು ಏನ್ ನಿನ್ ಹೆಸರು? ಇಲ್ಲೇ ಮಿಸ್ಟೇಕ್ ಇದೆ. ನಮ್ದೆಲ್ಲ ಮಿಸ್ಟೇಕ್ ಇದೆ. ಅದೇ ಆಟ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬೇಕು. ಒಂದ್ ಕಪ್ ಮೊಸರು ಏನ್ ನಿನ್ ಹೆಸರು? ನಿನ್ನ ಹೆಸರು? ಸ್ಟಾರ್ಟಿಂಗ್ ತಾವೇ ಬನ್ನಿ ಈಗ. ಅದೇನ್ ತಪ್ಪಾಗ್ತೀರಾ ನೋಡ್ತೀವಿ. ನೋಡೋಣ. ಚಾಲೆಂಜ್. ಓಕೆ, ಹಿಂಗ್ ಹೇಳಲ್ವಾ? ನಾನ್ ಹೇಳೋದು ತುಂಬಾ ಸುಲಭ. ಟುಸ್ ಟುಸ್ ಟುಯ್ಯ. ನಾನ್ ಹೇಳೋದು ತುಂಬಾ ಸುಲಭ. ಟುಸ್ ಟುಸ್ ಟುಯ್ಯ. ನಾಳೆ ತುಂಬಾ ಸುಲಭ. ಇಲ್ಲ ಹೇಳ್ಬೇಕು. ಇವತ್ತು ಗೊತ್ತಿಲ್ಲ. ನಾಳೆ ತುಂಬಾ ಸುಲಭ. ಇವತ್ತು ಗೊತ್ತಿಲ್ಲ. ಇಲ್ಲಿ ಬಂತು. ಇಲ್ಲೊಂದ್ ಸಖತ್ತಾಗಿರೋದು ಬರುತ್ತೆ ನೋಡಿ. ನಾಳೆ ನಿನ್ನ ದಿನ ಚೆನ್ನಾಗಿದೆ. ಓಕೆನಾ? ನಾಳೆ ನಿನ್ನ ದಿನ ಚೆನ್ನಾಗಿದೆ. ನಾಳೆ ನಿನ್ನ ದಿನ ಚೆನ್ನಾಗಿದೆ. ನಾಳೆ ನಿನ್ನ ದಿನ ಚೆನ್ನಾಗಿದೆ. ಈಗ ಬರುತ್ತೆ. ಆಕ್ಚುಲಿ ನಾನು ಮರ್ತೆ ಹೋಗಿದ್ದೇನೆ. ಅರ್ಧ ಗೊತ್ತಾಯ್ತು. ಅದು ಎಷ್ಟು ನಿಜನ ಏನ್ ಗೊತ್ತಿಲ್ಲ. ಹೇಳಿ, ಪರವಾಗಿಲ್ಲ. ಅರ್ಧನೇ ಹೇಳಪ್ಪ. ನಾನೇ ನೀನಾ? ಅಲ್ಲಿಗೆ ಮಟಾಚು. ನಾನೇ ಯಾರು? ನಾನೇ ನೀನಾ? ನೀವೇನ್ ಹೇಳಿದ್ದು? ನಾಳೆ ನಿನ್ನ ದಿನ ಚೆನ್ನಾಗಿದೆ ಅಂತ. ನಾಳೆ ನಿನ್ನ ದಿನ. ನಾಳೆ ನಿನ್ನ ಸೇಮ್. ತಾವು? ಚಾಲೆಂಜ್. ನಾಳೆ ತುಂಬಾ ಚೆನ್ನಾಗಿದೆ. ಇವತ್ತು ಗೊತ್ತಿಲ್ಲ. ನಾ ಹೇಳಿದ್ ಎಷ್ಟು ಸಿಂಪಲ್ ಆಗಿತ್ತು ಗೊತ್ತಾ? ನಾಳೆ ಕ್ಲಿಯರ್ ಗೊತ್ತಾಯ್ತು, ಆಮೇಲೆ ಚುರುಮುರಿ ಆಗೋಯ್ತು. ನಾನು ಹೇಳಿ ತುಂಬಾ ಈಸಿ ಆಗಿತ್ತು. ಏನ್ ಹೇಳಿದೆ ಗೊತ್ತಾ? ನಾನ್ ಹೇಳೋದು ತುಂಬಾ ಸುಲಭ. ಟುಸ್ ಟುಸ್ ಟುಯ್ಯ. ಸುಲಭ ಗೊತ್ತಾಯ್ತು. ನಾಳೆ ಅನ್ಕೊಂಡೆ ನಾನೇ. ಗೌಡ್ರಿಗ ಬನ್ನಿ ಫಸ್ಟ್ ಪ್ಲಗಿನ್. ಮಾತ್ ಕೇಳಿ ಮರಳಾದ, ಮುಖ ನೋಡಿ ಮನೆಗೋದ. ಮನೆಗೋದ್ರೆ ಊಟ ಇಲ್ಲ. ಮನೆಗೋದ್ರೆ ಊಟ ಇಲ್ಲ. ಬೆಳಿಗ್ಗೆ ಊಟ ಆಯ್ತಾ? ಈಗ ಹೇಳಿ. ಬೆಳಿಗ್ಗೆ ಊಟ ಆಯ್ತಾ? ಅಲ್ಲ, ಹೇಳ್ಬೇಕಾ? ಓಕೆನಾ? ಹಾ, ಇಲ್ಲಿ ಬೆಳಿಗ್ಗೆ ಊಟ ಆಯ್ತಾ? ಅಷ್ಟೇನಾ?
ಬೆಳಿಗ್ಗೆ ಊಟ ಆಯ್ತಾ? ಓಕೆನಾ? ಏನು ನನಗೆ ಕೆಲಸ ಇಲ್ಲ ಕೆಲಸ ಸರ್ ನಿಮ್ಗೆ ಓಕೆನಾ? ಬೆಳಗ್ಗೆ ಊಟ ಆಯ್ತಾ? ಬೆಳಗ್ಗೆ ಊಟ ಆಯ್ತಾ? ಮಧ್ಯಾಹ್ನ ಊಟ ಆಯ್ತಾ? ಕರೆಕ್ಟಾ? ಏನ? ಮಧ್ಯಾಹ್ನ ಊಟ ಆಯ್ತಾ? ಕೃಷ್ಣ ಕೃಷ್ಣ ಏನ್ ಚಿನ್ನ? ಮಧ್ಯಾಹ್ನ ಊಟ ಆಯ್ತಾ? ಒಡೆದಾಕ್ಬಿಡ್ತೀನಿ. ಎಷ್ಟ್ ಚೆನ್ನಾಗಿ ಹೇಳಿದೀನಿ ಬೆಳಗ್ಗೆ ಊಟ ಆಯ್ತಾ ಅಂತ. ಮಧ್ಯಾಹ್ನ ಬೆಳಗ್ಗೆ ಊಟ ಆಯ್ತಾ? ನೀವು ಮಾತ್ ಕೇಳಿ ಮರಳಾದ ಮಕ ನೋಡಿ ಮನೆಗೋಲ್. ಇಷ್ಟು ಮಾಡ್ಬಿಟ್ಟಿದೀರ ಅದನ್ನ. ಅವ್ರು ಇಷ್ಟು ಹೇಳಿದಾರೆ. ನಾವ್ ಇನ್ನೂ ಚಿಕ್ಕದ್ ಮಾಡ್ಬಿಟ್ಟು. ಲಾಸ್ಟ್ ಇವಾಗ ಯಾರು ಬರ್ತೀರಾ? ಇವಾಗ ನಾವ್ ಹೇಳ್ತೀವಿ, ನೀವು ಆಟ ಆಡ್ಬೇಕು. ನಾವು ಕೊಂಡಿರೋ ಆಟ ನಾವೇ ಹಿಡಿಬೇಕಾ? ಅವೆಲ್ಲ ಆಗಲ್ಲ. ಒಳ್ಳೆ idea, Mr. ಲೋಕೇಶ್. ಮೋಸನೆ. Mr. ಲೋಕೇಶ್ ಒಂದು ಸ್ಪೋರ್ಟಿವ್ ಆಗಿ ಒಂದೇ ಒಂದು ಆಡಿ. ಇದೆಲ್ಲ ಹೆಡ್ ಗೇರ್ ಎಲ್ಲ ಇರುತ್ತೆ. ನಾನ್ ಕೊಡ್ತೀನಿ. ಲೋಕೇಶ್ ನಾನ್ ಹೇಳ್ತೀನಿ, ನೀವ್ ಹೇಳ್ಬೇಕು. ಕೇಳಿಸ್ಬಿಡತ್ತದು. ಸಾರಿ ಇದು ಹಾಕೋಬೇಕಲ್ಲ, ಇದನ್ನ ಹಾಕೊಳ್ಳಿ. ಆಯ್ತು, ಒಂದ್ ಕೆಲ್ಸ ಮಾಡೋಣ. ಇವರು ಲಿಪ್ಸಿಂಕ್ ಮಾಡೋದ್ರಲ್ಲಿ ಇದಲ್ವಾ, ನಾನು ಒಬ್ನೇ ಆಡ್ತೀನಿ. ನೋಡೋಣ ಲಿಪ್ಸಿಂಕ್ ಮಾಡ್ತೀನಿ ಅಲ್ವಾ? ಓಕೆ ಓಕೆ ಓಕೆ, ಬನ್ನಿ. ಓಕೆ ಓಕೆ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು, ಸೋಡಾ, ನಿಂಬೆ ಹಣ್ಣು ಇದೆಯಾ? ಇನ್ನೊಂದ್ಸತಿ ಹೇಳ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು, ನಿಂಬೆ ಹಣ್ಣು, ಸೋಡಾ ಇದೆಯಾ? ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ನಿಂಬೆ ಹಣ್ಣು, ಉಪ್ಪು, ಸೋಡಾ ಇದೆಯಾ? ಅಲ್ಲಿ ಮ್ಯೂಸಿಕ್ ಆಫ್ ಮಾಡ್ಬಿಟ್ರು. ಮ್ಯೂಸಿಕ್ ಆಫ್ ಮಾಡಿ ಅಷ್ಟು ಪರ್ಫೆಕ್ಟ್. ಅಲ್ಲ ಈಗ ಇಲ್ಲ ಇಲ್ಲ ಕೇಳ್ಸಲ್ಲ, ಏನು ಕೇಳ್ಸಲ್ಲ. ನಿಮ್ಮ ಅಪ್ಪ ಹಾಕಿದ ಆಲದ ಮರ ಅಂತ ಅದಕ್ ನೇಣ್ ಹಾಕೊಳಕ್ ಆಗತ್ತಾ? ನಿಮ್ಮ ಅಪ್ಪ ಹಾಕಿದ ಆಲದ ಮರ ಅಂತ ಅದಕ್ಕೆ ನೇಣ್ ಹಾಕೊಳಕ್ ಆಗತ್ತಾ? ನಿಮ್ಮಪ್ಪ ಹಾಕಿದ ಆಲದ ಮರ ಅಂತ ಅದಕ್ಕೆ ನೇಣು ಹಾಕೊಳಕ್ ಆಗುತ್ತಾ? ನಾವು ಕಂಡಿಡ್ದಿರೋದು ನಮ್ಗೆ ಬರಲ್ವಾ? ಓಕೆ, ಸಾಗುವ ದಾರಿಯಲ್ಲಿ ಟೀಮ್ ಅವ್ರ ಹತ್ರ ನಮ್ಮ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ಎಸ್, ಹಾಯ್ ಸೃಜನ್ ಸರ್. ಹಾಯ್. ನಾನ್ ಬೆಂಗಳೂರಿಂದ ಬರ್ತಾ ಇರೋದು. ನನ್ ಕ್ವಶನ್ ಅನೂಪ್ ಸರ್ಗೆ. ಹಾ. ಅನೂಪ್ ಸರ್, ಬ್ರೈನು, ಲಿವರ್, ಕಿಡ್ನಿ, ಹಾರ್ಟ್ ಈ ತರ ಎಲ್ಲ ಇದ್ರೂನು ದೇವ್ರಿಗೆ ಮುಡಿನೇ ಕೊಡ್ತಾರೆ, ಯಾಕೆ ಸರ್? ನಾವ್ ಮರಿ ಹೊಡೆಯೋದು ನಮ್ ಕಡೆ. ಏನ? ನೀವು ಮುಡಿ ಯಾವತ್ತೂ ಅಲ್ಲ, ಕೊಟ್ಟೇ ಅದೇ ಇಲ್ವಾ? ಕೊಡ್ತೀವಿ ನಾವು. ಆಟೋ ಲಿವರ್ ಎಲ್ಲ ಕೊಡ್ತೀವಿ ನಾವು. ಅಪ್ಪ, ಮನುಷ್ಯರ್ದು ಹೇಳಿದ್ ನಾನು. ಅವ್ರ ಮನುಷ್ಯರ್ದು ಅಂತ ಕೇಳ್ತಾ. ಓ ಹಂಗ. ನನಗೆ ಗೊತ್ತು. ಹಾ ಹೇಳಿ ಹೇಳಿ ಹೇಳಿ. ಮಿಸ್ಟರ್ ಲೋಕೇಶ್, ಬೇರೆ ಎಲ್ಲ ಕೊಟ್ರೆ ಮನುಷ್ಯಂದು ಪಾರ್ಟ್ಸ್ ಎಲ್ಲ ವರ್ಕ್ ಆಗಲ್ವಲ್ಲ, ಅದಕ್ಕೆ. ಮಿಸ್ಟರ್ ಲೋಕೇಶ್, ತುಂಬಾ ದುಃಖದಿಂದ ಹೇಳ್ತೀನಿ, ಬೇರೆ ಎಲ್ಲ ಪಾರ್ಟ್ಸ್ ಕೊಟ್ರೆ ಮತ್ತೆ ಬರಲ್ಲ, ಆದ್ರೆ ಕೂದಲು ಕೊಟ್ರೆ ಬರುತ್ತೆ ಅಂತಾರೆ. ಓ, ನೀವು ಕೊಟ್ಟು ಹೋಗಿರೋದು. ಸೌಭಾಗ್ಯನೂ ನಿಮ್ಗಿಲ್ವಲ್ಲ ಸರ್? ಆ ಭಾಗ್ಯನೂ ಸೌಭಾಗ್ಯನೂ ಇಲ್ಲ. ಭಾಗ್ಯ ಇದೆ, ಸೌಭಾಗ್ಯ ಇಲ್ಲ. ಯಾವ ದೇವ್ರು ಕೊಟ್ರಿ ಹೇಳಿ? ಮೈಟ್ ಬಿ ದೇವ್ರ ಪ್ರಾಬ್ಲಮ್ ಇರ್ಬೇಕು. ವೈಫ್ ಅಂತ ದೇವ್ರ ಹೆಸರು. ಕಷ್ಟ ಇದೆ. ನೋಡಮ್ಮ, ಸಾಯೋವರೆಗೂ ಮುಡಿ ಕೊಡ್ತಾ ಇರ್ತಾರೆ, ಕೊಟ್ರೆ ಅದ್ ಬೆಳೀತಾ ಇರುತ್ತೆ, ಅದ್ ದೇವ್ರಿಗೆ ಅಂತಾರೆ. ಅದಕ್ಕೆ ಮನುಷ್ಯನಾಗೆ ಇರ್ತಾನೆ. ಸತ್ತ ಮೇಲೆ ಅಟ್ಲೀಸ್ಟ್ ಹಾರ್ಟ್, ಲಿವರ್, ಕಿಡ್ನಿ ಎಲ್ಲ ಬೇರೆ ದಾನ ಆದ್ರೆ ಸತ್ತ ಮೇಲಾದ್ರೂ ಮನುಷ್ಯ ದೇವ್ರಾಗ್ತಾನೆ. ಸೂಪರ್ ಸರ್, ಥ್ಯಾಂಕ್ ಯು. ಓಕೆ ಅಲ್ವಾ? ಅದಕ್ಕೆ ಲೋಕೇಶ್ ಸರ್ ಬಾಡಿನ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಗೆ ದಾನ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಹ್ಯಾಟ್ಸ್ ಆಫ್ ಟು ಲೋಕೇಶ್ ಸರ್. ಥ್ಯಾಂಕ್ ಯು. ನೆಕ್ಸ್ಟ್. ಹಾಯ್ ಸೃಜನ್ ಸರ್, ಹಾಯ್. ಹೇಗಿದ್ದೀರಾ? ಹಂಗೆ ಇದೀನಿ. ಹಂಗೆ ಇದ್ದೀರಾ, ಗೊತ್ತಾಗ್ತಿದೆ. ಓಕೆ, ಈಗ ನನ್ನ ಒಂದು ಕ್ವಶನ್ ಅನ್ನೋದಕ್ಕಿಂತ ನಾನು ಅಲ್ಲಿಗೆ ಬಂದು ಎಲ್ಲರಿಗೂ ಒಂದು ಎಕ್ಸರ್ಸೈಸ್ ತೋರಿಸ್ಬೇಕು, ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ನನ್ನ ಹೆಸರು ನಂದಿನಿ SP ಅಂತ, ಬಟ್ SP ಆಗಕ್ಕಾಗಿಲ್ಲ. ಅದಕ್ಕೆ ಇವಾಗ ನಂದಿನಿ SP ಅಂತ ಇಟ್ಕೊಂಡು ನಂದಿನಿ ಸುಳ್ಪುರ್ಕಿ ಅಂತ ಇಟ್ಕೊಂಡ್ಬಿಡು. ಕಮಾನ್. ಓಕೆ ಸರ್, ಥ್ಯಾಂಕ್ ಯು. ನಿಜಲಿ ಸರ್, ಯು ಡೋಂಟ್ ಮೈ ಮೈಕ್ ಇಟ್ಕೊಳ್ತೀರಾ? ಥ್ಯಾಂಕ್ ಯು. ಕೊಡ್ಲಾ ಮಿಸ್ಟರ್ ಲೋಕೇಶ್? ಕೊಡಿ ಸರ್. ತಿರುಗ್ಸಲ್ಲ, ಏನಾದ್ರು ನಿಮ್ ತಲೆ ಮೇಲೆ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನಮ್ಗೆ. ಬೆಳಗ್ಗೆ ಬಾತ್ರೂಮ್ ಹಿಂಗೆ ಹೋಗ್ತೀಯ ಕಂದ ನೀನು?
ಬೆಳಗ್ಗೆ ಎದ್ದ ತಕ್ಷಣ ಬೆಟ್ಟಿಂದ ಚಿಂಗ್ ಎಲ್ಲ ಎಕ್ಸರ್ಸೈಸ್ ಕೂಡ ಹೀಗೆ ಸ್ಟಾರ್ಟ್ ಆಗುತ್ತೆ. ಡೈಲಿ ಬೆಳಗ್ಗೆ ಏನೇ ವರ್ಕ್ ಮಾಡಿದ್ರು ಕೂಡ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿನಲ್ಲೇ ಮಾಡ್ತಿರ್ತೀನಿ. ಓಕೆ, ಎಲ್ಲರಿಗೂ ಶಾಕ್ ಆಯ್ತಾ? ಇಲ್ಲ 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 ಇಲ್ವಾ? ಇಲ್ಲ, ನನಗ್ ಶಾಕ್ ಆಯ್ತು. ಯಾರಿಗೆ? ಶಾಕ್ ಆಗ್ಲೇಬೇಕು. ಅದಕ್ಕೆ ತಾನೇ ನಿಮ್ಮನ್ನ ಇಲ್ಲಿ ಕರ್ಸಿರೋದು. ಹೌದು, shock ಆಗ್ಲೇಬೇಕು. ನಾನಿವಾಗ ಮೇಡಮ್ಗೆ ಅವ್ರ ನಂತರ ಫಿಟ್ ಆಗಿ 6 ಪ್ಯಾಕ್ 8 ಪ್ಯಾಕ್ಸ್ ನ Okay. ಆ ಫ್ಯಾಮಿಲಿ ಪ್ಯಾಕ್ ನ ಕರ್ಗಿಸ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಓಕೆ, ರೆಡಿನಾ? ಮಾಡ್ಸೋಣ ಗರ್ಲ್ಸ್, ಎಲ್ಲರೂ ರೆಡಿನಾ? ಓಕೆ, ರೆಡಿ. ಸಿಟ್ ಡೌನ್, ಸಿಟ್ ಇನ್ ಸುಖಾಸನ. ಓಕೆ ಸರ್ ನೀವು ಬನ್ನಿ ಸರ್. ರಾಮ ಮೇಡಮ್ ನೀವು ಬನ್ನಿ, ನಿಮ್ಗೂ ಕೂಡ ಬೇಕು ಇದು. ಸುಖವಾದ ಆಸನದಲ್ಲಿ Yes, ಸುಖವಾದ ಆಸನ. ಇದು ಸುಖಾಸನ ಆಗೋದಿಲ್ಲ ಮೇಡಮ್. ಸರಿ, ಅವ್ರು ಬಿಡಮ್ಮ, ಅವ್ರು ಬರಲ್ಲ ಅವರು. Legs apart. Raise your hand. Bend forward. Sure. Okay, ನನ್ ಜೊತೆ ಯಾರು ಹಾಡ್ತೀರಾ ಕುಸ್ತಿ? ಆಮೇಲೆ ನ್ಯಾಷನಲ್ ರೆಸ್ಲರ್. ಯಾರಿಗೆ ಧೈರ್ಯ ಇದೆ? ಯಾರು ಬರಂಗಿಲ್ಲ. ಮೇಡಮ್ ನೀವ್ ಆಡ್ತೀರಾ ನನ್ ಜೊತೆ? ಓಕೆ, ಏನೋ ಮಾಡಂಗಿದ್ದಾರೆ ಇವರು. ಹುಷಾರು, ಇನ್ಶೂರೆನ್ಸ್ ಇದೆಯಾ ನಿಮ್ಗೆ? ಅವ್ರಿಗ ನಿಮ್ಗೆ? ಓಕೆ, ಸಾಗುವ ದಾರಿಯಲ್ಲಿ ತಂಡದವರು ಮಜಾ ಟಾಕೀಸ್ ಬಂದಿದ್ರೆ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಲವ್ಲಿ ಟೈಮ್. ಯಾ, ಸೂಪರ್, ಫ್ಯಾಂಟಾಸ್ಟಿಕ್. ನಿಮ್ಮ ನಿರ್ಮಾಪಕರು ಬಂದಿದ್ದಾರೆ, ಶಿವಶಂಕರ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬನ್ನಿ, ಎಲ್ಲರೂ ಬನ್ನಿ. ನಿರ್ಮಾಪಕರೇ, ಒಳ್ಳೇದಾಗ್ಲಿ ನಿಮ್ಗೆ. ನಿಮ್ಮ ಸಿನಿಮಾ ನಿಮ್ಗೆ ಹಾಕಿರುವಂತ ಹಣಕ್ಕಿಂತ ಹೆಚ್ಚು ಹಣ ತಂದ್ಕೊಡ್ಲಿ ಅಂತ ಹಾರೈಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್ ಸರ್, ಒಳ್ಳೇದಾಗ್ಲಿ ಸರ್, ಆಲ್ ದ ಬೆಸ್ಟ್. ನಿರ್ದೇಶಕರೇ ಹಾಗೂ ಕಲಾವಿದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ, 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 ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮಜಾ ಟಾಕೀಸ್ ನ ಇವರೆಲ್ಲ ನೀವೆಲ್ಲ ಹೇಗೆ ಎಂಜಾಯ್ ಮಾಡಿದ್ರು ಅದೇ ತರ ಎಂಜಾಯ್ ಮಾಡಬೇಕು ಅಂದ್ರೆ ಸಾಗುವ ದಾರಿಯಲ್ಲಿ ಸಿನಿಮಾಗೆ ತಾವೆಲ್ಲರೂ ಕುಟುಂಬ ಸಮೇತ ಹೋಗಿ ದಯವಿಟ್ಟು ಚಿತ್ರಮಂದಿರದಲ್ಲೇ ಕನ್ನಡ ಸಿನಿಮಾ ನೋಡಿ. ಸ್ಟಾಪ್ ಪೈರಸಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮಜಾ ಟಾಕೀಸ್ನ ಎಪಿಸೋಡ್ಗಳನ್ನ ಮತ್ತೆ ಮತ್ತೆ ನೀವು ನೋಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ನ ನೋಡ್ತಾ ಇರಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.